ಹರೇ ರಾಮ. ಶ್ರೋತಾಂಸಿ ಸರ್ವಸ್ಯ ಹೃದಾಂ ಯದೀಯೇ ಪ್ರಜ್ಞಾಸಮುದ್ರೇ ಮಿಲನಂ ಭಜಂತಿ ತಂ ಜ್ಞಾನವಿಜ್ಞಾನನಿಧಿಂ ಶರಣ್ಯಂ ಶ್ರೀ ಸದ್ಗುರುಂ ತ್ವಾಂ ಶರಣಂ ಪ್ರಪದ್ಯೆ. ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದುಂಬರಾಯ ದಧ್ನಾಯ ನೀಲಾಯ ಪರಮೇಷ್ಠಿನೇ ಮೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮೋ ನಮಃ. ಯಾವನನ್ನು ಕಂಡ ಕ್ಷಣವೇ ನಮ್ಮ ಸಂಚಿತ ಕರ್ಮಗಳೆಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ಭಸ್ಮೀಭೂತವಾಗಿ ಬಿಡುವವೋ, ಮತ್ತೆ ಮುಂದೆ ಹೊಸ ಕರ್ಮಕ್ಕೆ ಅವಕಾಶವೇ ಇಲ್ಲವೋ ಅಂತಹ ಪರಮಪುರುಷನನ್ನು ಮನಸ ಭಾವಿಸಿ ಈ ಜೀವಯಾನದ ಪ್ರವಚನ ಸರಣಿಯ ಅಂಗವಾಗಿ ಕರ್ಮದ ಕುರಿತಾದ ಪ್ರವಚನದ ಮುಂದುವರಿಕೆಯನ್ನು ಮಾಡ್ತಾ ಇದ್ದೇವೆ. 3 ಬಗೆಯ ಕರ್ಮಗಳ ಬಗ್ಗೆ ಹೇಳಿದ್ವಿ ನಾವು. ಯಾವುದು 3 ಬಗೆ? ಎರಡೆರಡು ರೀತಿ ಹೇಳಿದ್ರ ಅಂತ. ಎರಡನ್ನೂ ಹೇಳಿ. ಆ 3ರಲ್ಲಿ ಬಂದು ಕರ್ಮವೇ ಅಲ್ಲ ನಿಜವಾಗಿ ಅಲ್ವಾ? ಸುಕರ್ಮ ದುಷ್ಕರ್ಮ ಇವೆರಡೂ ಕರ್ಮಗಳು. ಅಕರ್ಮ ಎನ್ನುವಂಥದ್ದು ಅದು ಕರ್ಮವೇ ಅಲ್ಲ, ಕರ್ಮವಿಲ್ಲದ ಸ್ಥಿತಿ, ಕರ್ಮವನ್ನು ಮೀರಿದ, ಕರ್ಮವನ್ನು ದಾಟಿದ ಸ್ಥಿತಿ. ಮೊನ್ನೆ ಅದ್ರ ಬಗ್ಗೆ ನಾವು ಮಾತನಾಡಿದ್ದು. ಅಂದರೆ ಮುಕ್ತಿ ಎಂದು ಕರೀತಾರೆ. ದೇಹ ಇಲ್ಲದೆ ಇದ್ದರೆ ವಿದೇಹ ಮುಕ್ತಿ ಅಂತ ಕರೀತಾರೆ ಅದನ್ನು. ದೇಹ ಇದ್ದಾಗಲೂ ಆ ಸ್ಥಿತಿ ಬರ್ಬೋದು, ಅದನ್ನು ಜೀವನ್ ಮುಕ್ತಿ ಎಂಬುದಾಗಿ ಕರೀತಾರೆ. ಅದೊಂದು ಸ್ಥಿತಿಯನ್ನು ಹೊರತುಪಡಿಸಿದರೆ ಕರ್ಮವಿಲ್ಲದ ಕ್ಷಣವಿಲ್ಲ, ಕರ್ಮವಿಲ್ಲದ ಜನವಿಲ್ಲ, ಕರ್ಮವಿಲ್ಲದ ವಸ್ತು ಇಲ್ಲ, ಏನೊಂದು ಇಲ್ಲ. ಸರ್ವತ್ರ ಕರ್ಮ ವ್ಯಾಪಿಸಿದೆ. ಈ 3 ಗುಣಗಳ ವ್ಯಾಪ್ತಿ ಬರ್ತಿದ್ದಾಗೇ, ತ್ರಿಗುಣಗಳ ವ್ಯಾಪ್ತಿ ಬರ್ತಿದ್ದಾಗೇ ಕರ್ಮ ಇದೆ ಅಲ್ಲಿ. ಈ ಪ್ರಕೃತಿಯಲ್ಲಿ ಎಲ್ಲಿಂದ ಎಲ್ಲಿಗೆ ಹೋದರೂ ಕರ್ಮ ಇದೆ. ಪ್ರಕೃತಿಯನ್ನು ಮೀರಿದರೆ ಕರ್ಮ ಇಲ್ಲ. ಹಾಗಾಗಿ ಆ 3 ಸಂದರ್ಭಗಳು, ಅಂದರೆ ಕರ್ಮವಿರುವ ಸಂದರ್ಭ, ಅದರಲ್ಲಿ 2 ದುಷ್ಕರ್ಮ ಮತ್ತು ಸುಕರ್ಮ ಅಂತ. ಮತ್ತು ಕರ್ಮವಿಲ್ಲದ ಒಂದು ಸ್ಥಿತಿ, ಅದೇ ಸಮಾಧಿ ಅಥವಾ ಅದೇ ಮುಕ್ತಿ. ಇನ್ನೊಂದು ಬಗೆಯಲ್ಲಿ ಕರ್ಮವನ್ನು 3 ಹೇಳಿದ್ವು. ಅದೊಂದು ಕಣಜದ ಬೀಜಗಳು, ಇನ್ನೊಂದು ನೆಟ್ಟ ಬೀಜಗಳು, ಗದ್ದೆಯಲ್ಲಿ ನೆಟ್ಟ ಬೀಜಗಳು, ಮತ್ತೊಂದು ಮುಂದೆ ಬೆಳೆ ಬೆಳೆದು ಆ ಬೆಳೆಯಲ್ಲಿ ಬರಲಿಕ್ಕಿರ್ತಕ್ಕಂಥ, ಮುಂದೆ ಹುಟ್ಟಲಿಕ್ಕಿರುವಂಥ ಬೀಜಗಳು. ಹಾಗೆ ಕರ್ಮ ಸಂಚಿತ ಆಗಾಮಿ. ಇದನ್ನು ಕಾಲಕ್ಕೆ ಹೋಲಿಸಿ ಹೇಳಿದಾರೆ ಹೇಗೆ ಹೇಳ್ಬೋದು? ಭೂತ ಅದೇ ಸಂಚಿತ, ವರ್ತಮಾನ ಅದೇ ಪ್ರಾರಬ್ಧ. ಆ ಶಬ್ದನೇ ಹೇಳ್ತಾ ಇದೆ ಶುರುವಾಗಿದೆ ಅಂತ. ವರ್ತಮಾನದ ವಿವರಣೆ ಕೂಡ ಹಾಗೆ ಅಂತ. ಯಾವುದೊಂದು ಕಾರ್ಯ ಪ್ರಾರಂಭ ಆಗಿದೆ, ಮುಗುದಿಲ್ಲ, ಈ ಹಂತವನ್ನು ವರ್ತಮಾನ ಅಂತ ಕರೀತಾರೆ. ಇಲ್ಲದಿದ್ದರೆ ಯಾವುದು ವರ್ತಮಾನ ಅಂತ ಹೇಳೋದೇ ಕಷ್ಟ. ಯಾಕೆಂದರೆ ಒಂದು ಕ್ಷಣ ಹಿಂದೆ ಕೂಡ ಭೂತವೇ ಅದು, ಒಂದು ಕ್ಷಣ ಮುಂದೆ ಭವಿಷ್ಯತ್ತದು. ಮತ್ತು ವರ್ತಮಾನ ಅಂದರೆ ಯಾವುದು ಅಂದರೆ, ಸರಿಯಾಗಿ ಹೇಳಬೇಕು ಅಂದರೆ ಈ ಕ್ಷಣ ಒಂದೇ ಕ್ಷಣ. ಭೂತ ಭಾಳ ದೊಡ್ಡದು, ದೊಡ್ಡ ಭೂತ ಅಲ್ವಾ? ಭಾರಿ ದೊಡ್ಡ ಭೂತ. ಈಗ ಭವಿಷ್ಯತ್ತು ಭಾಳ ದೊಡ್ಡದು, ಆದರೆ ವರ್ತಮಾನ ತುಂಬ ಚಿಕ್ಕದು ಅಂತ. ಒಂದು ಕ್ಷಣ ಮಾತ್ರ, ಈ ಕ್ಷಣ ಮಾತ್ರ.
ಆಯಿತು, ಅದು ಭೂತ ಆಗೋಯ್ತು. ಈ ಕ್ಷಣ ಮಾತ್ರ ಅಂತ ಹೇಳಿದ ಆ ಕ್ಷಣ ಭೂತ ಆಯಿತು ಅಂತ ಮುಂದಿನ ಕ್ಷಣದಲ್ಲಿ ಅಂತ. ಅಷ್ಟು ಚಿಕ್ಕದು ವರ್ತಮಾನ ಅಂತಂದರೆ. ಆದರೆ ಕೆಲವರು ಅದನ್ನು ಹೇಗೆ ವಿವರಣೆ ಕೊಡ್ತಾರೆ ಅಂದರೆ, ಜ್ಯೋತಿಷದಲ್ಲೆಲ್ಲ ವಿವರಣೆ ಕೊಡುವಾಗ ವರ್ತಮಾನ ಕಾಲ ಅಂತ ಹೇಳುವಾಗ ಈ ಪ್ರಾರಂಭವಾದ ಕರ್ಮ ಮುಗಿಯುವವರೆಗಿನ ಕಾಲವನ್ನು ವರ್ತಮಾನ ಅಂತ, ಪಾಠ ನಡೀತಾ ಇದೆ, ಇದಿಷ್ಟು ಕಾಲ ವರ್ತಮಾನ ಅಂತ ಅನ್ನೋ ತರಹ ಅದನ್ನು ವಿವರಣೆ ಕೊಡೋದುಂಟು. ಒಂಚೂರು ದೊಡ್ಡದಾಯಿತು ಅಷ್ಟೇ, ಇಷ್ಟೇ ದೊಡ್ಡದಾಗಿತ್ತು, ತುಂಬ ಏನಲ್ಲ ಅದೇನು. ಹಾಗೆ 3 ಕಾಲಗಳಿಗೆ ಹೋಲಿಸಿದಾಗ ಸಂಚಿತ ಎನ್ನುವುದು ಭೂತಕಾಲ, ಅದು ಹಿಂದೆ ಸಂಗ್ರಹ ಮಾಡಿದ ಕರ್ಮಗಳು ಅದಿದೆ ಎಲ್ಲೋ ಒಳಗಡೆಗೆ. ಅದು ಪ್ರಾರಬ್ಧ ಅಂದರೆ ಈಗ ಕೆಲಸ ಮಾಡ್ತಾ ಇದೆ, ಹಾಗಾಗಿ ವರ್ತಮಾನ. ಆಗಾಮಿ ಅಂದರೆ ಇನ್ನು ಹುಟ್ಟೇ ಇಲ್ಲ, ಮುಂದೆ ಹುಟ್ಟಲಿಕ್ಕಿದೆ ಅಲ್ವಾ, ಹಾಗಾಗಿ ಅದು ಭವಿಷ್ಯತ್. ಹೀಗೆ ಈ 3 ರೀತಿ ಅದನ್ನು ಹೋಲಿಸ್ಬೋದು. ಯಾವ ಕರ್ಮ ಬಂಧನ ಅಲ್ಲ? ಯಾರು ಹೇಳ್ತೀರಿ? ಹೇಳು ಭಾಮತಿ, ಹೇಳು. ಯಾವ ಕರ್ಮವನ್ನು ಫಲಾಪೇಕ್ಷೆ ಇದೆ ಮಾಡ್ತೀವಿ ಅಂತ ಕರ್ಮಕ್ಕೆ ಬಂಧನ. ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮಕ್ಕೆ ಬಂಧನ ಇಲ್ಲ. ಇನ್ನೊಂದು ವಿವರಣೆ ಕೊಟ್ಟಿದೆ, ಯಾರಾದರೂ ಹೇಳ್ತೀರ ಅದನ್ನು? ನೀನು ಹೇಳು, ನೀನೇ. ಯಾವ ಕರ್ಮವನ್ನು ನಾವು ಇದು ನಿನಗೆ ಆಯ್ತು ಅಂತ ದೇವರಿಗೆ ಬಿಟ್ಟುಕೊಡ್ತೇವೆ. ಸರಿಯಾದ ವಿವರಣೆ ಅದು ಕೂಡ. 2 ಬಗೆಯ ಕರ್ಮಗಳು ನಮ್ಮನ್ನು ಕಟ್ಟಿ ಹಾಕೋದಿಲ್ಲ ಅಂತ, ಮತ್ತೆಲ್ಲ ಕರ್ಮಗಳು ಕೂಡ ನಮ್ಮನ್ನು ಕಟ್ಟಿ ಹಾಕ್ತವೆ ಅಂತ. ನಾವು ಎಲ್ಲಿ ಫಲಾಪೇಕ್ಷೆ ಮಾಡಿರೋದಿಲ್ಲ ಆ ಕರ್ಮ ನಮ್ಮನ್ನು ಮುಕ್ತಿಗೆ ಕರ್ಕೊಂಡು ಹೋಗುತ್ತೆ. ಮತ್ತು ನಾವು ಎಲ್ಲಿ ಕರ್ಮವನ್ನು ಭಗವದ್ ಅರ್ಪಿತ ಮಾಡ್ತೇವೆ, ಅದಕ್ಕೆ 2 ಬಗೆ. ಅದಕ್ಕೆ ಕರ್ಮದ ಆರಂಭದಲ್ಲೇ ಮಾಡ್ಬೋದು, ಅದಕ್ಕೆ ಸಂಕಲ್ಪ ಅಂತ ಹೆಸರು. ಸಂಕಲ್ಪ ಕರ್ಮ ಮಾನಸಂಬಂಧ. ಸಂಕಲ್ಪ ಅಂದರೆ ಅದಕ್ಕೆ ಅಕ್ಷತೆ ನೀರು ಇದ್ರೆ ಸಂತೋಷ, ಬೇಕೇ ಬೇಕು ಅಂತಿಲ್ಲ. ಮಾನಸಂ, ಕರ್ಮ ಮಾನಸಂ ಅಂತ ಅದಕ್ಕೆ ವಿವರಣೆ ಇರುವಂಥದ್ದು. ಹಾಗಾಗಿ ಮನಸ್ಸಿನಲ್ಲಿಯೇ ಒಂದು ಸಂಕಲ್ಪ ಅಂತ, ಇದು ಭಗವಂತನಿಗೆ ಅಂತ, ಇದು ಪರಮಾತ್ಮನಿಗೆ ಅಂತ, ಇದು ರಾಮನಿಗೆ, ಕೃಷ್ಣನಿಗೆ, ದುರ್ಗೆಗೆ ಎನ್ನುವ ಭಾವದಲ್ಲೇ ನಾನು ಮಾಡುವಂಥದ್ದು. ಈ ಸ್ನಾನ ಪ್ರಾರಂಭ ಮಾಡುವಾಗ ಇದು ಭಗವಂತನಿಗೆ ಅಂದ್ಕೊಂಡ್ರೆ ಸಾಕು ಅಂತ. ಅಥವಾ ನೀವು ಊಟ ಪ್ರಾರಂಭ ಮಾಡುವಾಗ ಇದು ಭಗವಂತನಿಗೆ ಅಂತ ಅಂದ್ಕೊಂಡ್ರೆ ಅದು ಭಗವದರ್ಪಿತವಾಯಿತು ಅಂತ. ನೈವೇದ್ಯ ಅನ್ನೋ ಶಬ್ದಕ್ಕೆ ಅರ್ಥವೇ ಹಾಗೆ ಅಂತ. ನಿವೇದನೆ ಅಂದರೆ ಇದು ನಿನ್ನದಪ್ಪ ಎನ್ನುವ ಒಂದು ಭಾವ ಅಷ್ಟೇ. ಅದು ನೀವು ಹೂವು ಸುಳಿದು ಹಾಕಿದ್ರೂ ಪರವಾಗಿಲ್ಲ, ಹಾಕದೇ ಇದ್ರೂ ಪರವಾಗಿಲ್ಲ, ಹಾಕಿದರೂ ಕೂಡ ಇದು ನಿನ್ನದಪ್ಪ ಅಂತ ಬರದೇ ಇದ್ದರೆ ಮನಸ್ಸಲ್ಲಿ ಅದು ನೈವೇದ್ಯ ಆಗೋದಿಲ್ಲ. ನೈವೇದ್ಯ ಮಾಡೋ ಹೊತ್ತಿಗೆ ಚೆನ್ನಾಗಿರ್ಬೋದಾ ಅಂತ ಅನಿಸ್ಬಿಟ್ರೆ, ಏನಾದರೂ ಒಂಚೂರು ಬಾಯಲ್ಲಿ ನೀರು ಬಂದರೆ ಆಯಿತು, ಮತ್ತೆ ಅದು ಭಗವಂತನಿಗೆ ಅದು ತಲುಪೋದಿಲ್ಲ ಅಂತ. ನಮ್ಮ ಎಂಜಲು ಭಗವಂತ ತಿಂತಾನ ಎಲ್ಲಿಯಾದರೂ? ಹಾಗಾಗಿ ಬಾಯಲ್ಲಿ ನೀರು ಬರೋದು. ನೈವೇದ್ಯ ಮಾಡೋಕ್ಕೆ ಯಾರಿಗೆ ಹಕ್ಕಿದೆ ಅಂದರೆ, ಯಾರಿಗೆ ಬಾಯಲ್ಲಿ ನೀರು ಬರೋದಿಲ್ಲ ಅಂಥವ್ರಿಗೆ ಮಾತ್ರ. ಆ ಹೊತ್ತಿನಲ್ಲಿ ಮತ್ತು ಯಾವಾಗಲೂ ಬಾಯಲ್ಲಿ ನೀರು ಬರದೇ ಇದ್ದರೆ ಅವನಿಗೆ ತಿಂದ ಅನ್ನ ಜೀರ್ಣ ಆಗೋದೇ ಇಲ್ಲ. ಆದರೆ ದೇವರಿಗೆ ಅಂತಿಟ್ಟ ವಸ್ತುವನ್ನು ನೋಡಿ ಬಾಯಲ್ಲಿ ನೀರು ಬರಬಾರ್ದು. ಅದು ದೇವರಿಗೆ ಅಂತಲೇ, ಈ ತಾಯಿ ಹಕ್ಕಿಗೆ ಇರುವಂಥ ಒಂದು ಮನಸ್ಸೇಮ ಇರಬೇಕಾಗತ್ತೆ ಅಂತ ಆ ಸಮಯದಲ್ಲಿ. ತಾಯಿ ಹಕ್ಕಿ ಮರಿ ಹಕ್ಕಿಗೆ ಗುಟುಕನ್ನು ಕೊಡುತ್ತಲ್ವ, ಆಹಾರವನ್ನು ಕೊಡುತ್ತೆ ತಾಯಿ ಹಕ್ಕಿ ಮರಿ ಹಕ್ಕಿಗೆ. ಅದು ತನ್ನ ಬಾಯಲ್ಲೇ ಇದ್ದರೂ ಕೂಡ ರುಚಿ ನೋಡೋದಿಲ್ಲ, ನೋಡಿದ್ದು ಗುಳುಮ್ ಅನ್ಸ್ಬಿಡೋದಿಲ್ಲ. ಅದನ್ನು ಇಟ್ಕೊಂಡೇ ಎಷ್ಟೋ ದೂರದಿಂದ ಬಾಯಲ್ಲಿ ಇಟ್ಕೊಂಡು ಬರುತ್ತೆ. ಅದು ಬಂದು ಜೋಪಾನವಾಗಿ ಮರಿಯ ಬಾಯಲ್ಲಿ ನೆಡುತ್ತಲ್ಲ, ಅದಕ್ಕೆ ತಾಯ್ತನ ಅಂತ ಹೆಸರು ಅಂತ. ಎಷ್ಟು ಸಂಯಮ ಇದೆ ನೋಡಿ ಅಲ್ಲಿ ಅಂತ. ಅದಕ್ಕೂ ಹಸಿವೆ ಆಗಿರ್ಬೋದು ಪಾಪ, ಆದರೆ ಅದು ಜತನವಾಗಿ ತಂದು ಮರಿಗೆ ಅದನ್ನು ಕೊಡುತ್ತಲ್ಲ, ಅದನ್ನು ಅಂಥ ಭಾವ ಬೇಕಾಗತ್ತೆ ನೈವೇದ್ಯ ಮಾಡಬೇಕಾದ್ರೆ. ಎಲ್ಲಿಯಾದ್ರು ನಮಗೆ ಆಸೆ ಆಯಿತು ಅಂದರೆ ಆ ಹೊತ್ತಲ್ಲಿ ಹೋಯ್ತು ಅಂತ, ತಪ್ಪಾಯಿತು ಅಂತ. ಅಡುಗೆ ಮಾಡೋದು ಕೂಡ ಹಾಗೆ ಅಂತ. ಅಡುಗೆ ಯಾರು ಮಾಡಬೇಕು ಅಂದರೆ ಅದು ನೈವೇದ್ಯಕ್ಕಿದೆ ಅಂತಾದರೆ ಅಡುಗೆ, ಅದು ಯಾರಿಗೆ ಬಾಯಲ್ಲಿ ನೀರಿರೋದಿಲ್ಲ ಅಡುಗೆ ಮಾಡಿದ ನಂತರ, ಅಥವಾ ಪರಿಮಳದಲ್ಲಿ ಬಾಯಲ್ಲಿ ನೀರು ಬರೋದಿಲ್ಲ, ಅವ್ರು ಮಾತ್ರ ಅಡುಗೆ ಮಾಡ್ಬೋದು ಅಂತ, ನೈವೇದ್ಯದ ಅಡುಗೆ ಮಾಡ್ಬೋದು ಅಂತ. ಉಳಿದವರಿಗೆ ನೈವೇದ್ಯದ ಅಡುಗೆ ಮಾಡುವಂಥ ಅಧಿಕಾರ ಇಲ್ಲ, ಯಾಕೆಂದರೆ ನೈವೇದ್ಯ ಆಗೋದಿಲ್ಲ. ಅದು ಇಲ್ಲೇ ಮೊದಲು ನೈವೇದ್ಯ ಆಗಿಬಿಟ್ಟಿರುತ್ತೆ ಇವರಿಗೆ. ಹಾಗಾಗಿ ಅಂಥವರೇ ದೇವರಿಗೆ ಅಡುಗೆ ಮಾಡಬೇಕು ಅಂತ, ಉಳಿದವರು ದೇವರಿಗೆ ಅಡುಗೆ ಮಾಡಬಾರ್ದು, ಶ್ರಾದ್ದದ ಅಡುಗೆ ಮಾಡಬಾರ್ದು ಅಂತ ಲೆಕ್ಕ. ಹಾಗಾಗಿ ಒಂದು ಕಾಲದಲ್ಲಿ ಮನೆಯಲ್ಲಿ ಎಲ್ಲರೂ ಅಡುಗೆ ಮಾಡ್ತಿರಲಿಲ್ಲ, ಯಾರೋ ಅಂಥವರೇ ಅಡುಗೆ ಮಾಡೋದು. ಉಳಿದವರೆಲ್ಲ ಹಾಗೆಲ್ಲ ಅಡುಗೆ ಮನೆಗೆ ಬರೋ ಹಾಗೆಲ್ಲ ಅಡುಗೆ ಮಾಡೋ ಹಾಗಿಲ್ಲ, ಇಲ್ಲ ನಾ ಮಾಡ್ತೇನೆ ಅಂತ ಹೇಳ್ತಾಯಿದ್ರು ಹಿರಿಯರು. ಯಾಕೆಂದ್ರೆ ನಿನಗಿನ್ನೂ ಆ ಸಂಯಮ ಬಂದಿಲ್ಲ, ಅಂಥ ಪಕ್ವತೆ ಬರಬೇಕು ನಿನಗೆ ಅಂತಲೇ ಅದರ ಒಂದು ಭಾವ ಅಂತ.
ಹಾಗಾಗಿ ಹಾಗೆ ಒಂದು ಭಾವ, ಇದು ನಿನಗಪ್ಪ ಅಥವಾ ನಿನ್ನದಪ್ಪ ಎಂಬ ಭಾವ ಮೊದಲಲ್ಲಾಗಲಿ ಕೊನೆಯಲ್ಲಾಗಲಿ. ಮೊದಲಲ್ಲಿ ಬಂದರೆ ಸಂಕಲ್ಪ ಅಂತ, ನಿನಗಾಗಿ ಪರಮೇಶ್ವರ ಪ್ರೀತ್ಯರ್ಥಂ, ಅದು ಬ್ರಹ್ಮಾರ್ಪಣ ಆಗುತ್ತೆ ಹಾಗೆ ಮಾಡಿದಾಗ. ಇಲ್ಲಿದ್ರೆ ಕೊಟ್ಟ ಕೊನೆಯಲ್ಲಿ ನಿನಗೆ ಸಲ್ಲಲಿ ಇದು ಅಂತ ಅಂದರೆ ಆಗಲೂ ಕೂಡ ಕರ್ಮ ಬ್ರಹ್ಮಾರ್ಪಣ ಆಗುತ್ತೆ. ಹಾಗಾಗಿ ಯಾವ ಕರ್ಮ ಬ್ರಹ್ಮಾರ್ಪಣ ಆಗುತ್ತೋ ಅದಕ್ಕೆ ಯಜ್ಞ ಅಂತ ಹೆಸರು. ಅದನ್ನೇ ಕೃಷ್ಣ ಹೇಳಿದ್ದು, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ. ಯಾವ ಕರ್ಮ ಯಜ್ಞವಲ್ಲ ಅದೆಲ್ಲ ಬಂಧನ. ಯಜ್ಞ ಮಾತ್ರ ಬಂಧನ ಅಲ್ಲ. ಯಜ್ಞ ಅಂದರೆ ಈ ವಿಧಿವತ್ತಾದ ಯಜ್ಞಗಳ ಬಗ್ಗೆ ನಾವು ಕೇಳ್ತೇವೆ. ಈಗ ಅಶ್ವಮೇಧ, ಪೌಂಡರೀಕ, ವಾಜಪೇಯದಿಂದ ಶುರು ಮಾಡಿ ಚಂಡಿ ಹೋಮ ಅದರವರೆಗೂ ಕೇಳ್ತೇವೆ ನಾವು. ಇದೆಲ್ಲ ಯಜ್ಞಗಳೇ. ಆದರೆ ಅದು ವ್ಯಾಪ್ತಿ ಇನ್ನೂ ವಿಸ್ತಾರ ಇದೆ. ಅಂತ ಏನನ್ನೇ ಆದರೂ ಭಗವದರ್ಪದಗೊಳಿಸಿದರೆ ಅದಕ್ಕೆ ಯಜ್ಞ ಅಂತಲೇ ಹೆಸರಾಗುತ್ತೆ. ಹಾಗಾಗಿ ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ ತಥಾಪರೆ, ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ, ಇದೆಲ್ಲ ಯಜ್ಞ ಅಂತ ಕೃಷ್ಣನೇ ಹೇಳಿರೋದು ನೋಡಿ. ಜಪ ಯಜ್ಞ ಅಂತ ಹೇಳಿದ್ದಾನೆ, ಸ್ವಾಧ್ಯಾಯ ಯಜ್ಞ ಅಂತ ಹೇಳಿದ್ದಾನೆ ಅಲ್ವಾ, ಜ್ಞಾನ ಯಜ್ಞ ಅಂತ ಹೇಳಿದ್ದಾನೆ. ಯಜ್ಞಗಳೇ ಅದೆಲ್ಲವೂ ಕೂಡ. ಯಾವುದೆಲ್ಲ ಭಗವದರ್ಪಿತ ಆಗುತ್ತೋ ಅದು ಬಂಧಕ ಅಲ್ಲ. ಮತ್ತೆಲ್ಲ ಕರ್ಮಗಳು ಬಂಧಕ. ಅದೇ ನಮ್ಮನ್ನು ಹಿಡಿದು ಕಟ್ಟಿ ಹಾಕಿದೆ. ನಾವು ನಮ್ಮೊಳಗಿನ ಜೀವ, ಅದು ನಿಜವಾದ ನಾನು, ಅದು ತಹಿಸಿದೆ ದೇವರನ್ನು ಸೇರಬೇಕು ಅಂತ, ತೊರೆದಿದೆ ಅದು. ಆದರೆ ಯಾಕೆ ಅದಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಅಂದರೆ ಕರ್ಮ ಬಂದು ಕಟ್ಟಿದೆ ಅಂತ. ಯಾಕೆ ಕಟ್ಟಿದೆ ಅಂದರೆ ಇಷ್ಟು ಅನುಭವಿಸಿ ನೀವು ಹೋಗುವ ಆಮೇಲೆ ಅಂತ. ನೀನು ಮಾಡಿಟ್ಟಿದ್ದಿದೆ ತಿಂದು ಹೋಗುವ ಆಮೇಲೆ ಅದನ್ನು ತಿಂದೇ ಹೋಗಕ್ಕೆ ಬಿಡೋಲ್ಲ ಅದನ್ನು. ಆ ಮಾಡಿಟ್ಟಿದ್ದನ್ನು ಸುಡೋಕ್ಕೆ ಬಂದರೆ ಪರವಾಗಿಲ್ಲ. ಹಿಂದೆ ಮಾಡಿದ ಕರ್ಮ ಇದೆಯಲ್ಲ ಅದನ್ನು ಸುಡೋಕ್ಕೆ ಬಂದರೆ ಪರವಾಗಿಲ್ಲ. ಸುಡೋಕ್ಕೆ ಏನು ಮಾಡಬೇಕು ಅಂದರೆ ಗೀತೆಯಲ್ಲಿ ಉತ್ತರ ಇದೆ ಅದಕ್ಕೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಏನು ಅದರ ಆರಂಭ ನೆನಪಾಗತ್ತಾ? ಯಥೈಧಾಂಸಿ ಸಮಿದ್ಧೋಗ್ನಿ. ಸಮಿದ್ಧೋಗ್ನಿ ಅಂದರೆ ಪ್ರಜ್ವಲಿಸುವ ಅಗ್ನಿ. ಹೇಗೆ ಏಧಾಂಸಿ ಅದು ಕಟ್ಟಿಗೆಗಳನ್ನ ಸುಟ್ಟು ಬೂದಿ ಮಾಡುತ್ತೋ, ಹೊತ್ತಿ ಉರಿಯುವ ಅಗ್ನಿ ಕಟ್ಟಿಗೆಗಳನ್ನು ಹೇಗೆ ಸುಟ್ಟು ಬೂದಿ ಮಾಡುತ್ತೋ, ಹಾಗೆ ಜ್ಞಾನಾಗ್ನಿ ನಮ್ಮೊಳಗೆ ಜ್ಞಾನದ ಉದಯ ಆಯಿತು ಅಂದರೆ, ಆತ್ಮಜ್ಞಾನದ ಉದಯ ಆಯಿತು ಅಂದರೆ ಅದು ಎಲ್ಲ ಕರ್ಮಗಳನ್ನು ಕೂಡ ಸುಟ್ಟು ಭಸ್ಮ ಮಾಡುತ್ತೆ. ಸರ್ವಕರ್ಮಾಣಿ ಅಂತ ಅದೇ ದಾರಿ, ಅಲ್ಲಿಂದ ಮುಕ್ತಿ ಅಂತ. ಹಾಗಾಗಿ ಜ್ಞಾನ ಬಂದರೆ ಮುಕ್ತಿ ಅಂತ. ಆದರೆ ಸರ್ವಕರ್ಮಾಣಿ ಅನ್ನುವಾಗ ವ್ಯಾಖ್ಯಾನಕಾರರು ಅದಕ್ಕೆ ಒಂದು ಸಣ್ಣ ಒಂದು ಷರತ್ತಿಟ್ಟು ವ್ಯಾಖ್ಯಾನ ಮಾಡ್ತಾರೆ. ಪ್ರಾರಬ್ಧವನ್ನು ಹೊರತುಪಡಿಸಿ ಯಾವ ಕರ್ಮ ಫಲ ಕೊಡೋಕ್ಕೆ ಪ್ರಾರಂಭ ಮಾಡಿದೆಯೋ ಅದು ಫಲ ಕೊಟ್ಟೇ ಕೊಡುತ್ತೆ. ಇಲ್ಲಾಂದರೆ ಜ್ಞಾನ ಬಂದ ಕೂಡಲೇ ಸತ್ತೋಗ್ಬಿಡ್ಬೇಕು, ಮುಕ್ತಿ ಆಗಿಬಿಡ್ಬೇಕಲ್ವ ಜ್ಞಾನ ಬಂದ ಕೂಡಲೇ. ಯಾಕೆ ಹಾಗೆ ಮಾಡಿಲ್ಲ ಪ್ರಕೃತಿ ಅಂದರೆ, ಒಬ್ಬ ಜ್ಞಾನಿ ಆದರೆ ಪ್ರಪಂಚಕ್ಕೆ ತುಂಬ ಲಾಭ ಇದೆ ಅವನಿಂದ. ಒಬ್ಬ ಜ್ಞಾನಿ ಅವನು ಉಸಿರಾಡಿದರೆ ಸಾಕು ಗಾಳಿ ಎಲ್ಲ ಪವಿತ್ರ ಆಗುತ್ತೆ, ನಡೆದಾಡಿದರೆ ಸಾಕು ಆ ಭೂಮಿ ಎಲ್ಲ ಪವಿತ್ರ ಆಗುತ್ತೆ, ಅವನ ಕುಲಕೋಟಿಯೆಲ್ಲ ತಾನೇ ಪವಿತ್ರ ಆಗುತ್ತೆ. ಬಲ್ಲವರು ಹೇಳೋದು ಅವನ ದೇಹದ ಒಂದು ಕಣ ಹೋಗಿ ಇನ್ಯಾರ್ದಾರು ದೇಹದಲ್ಲಿ ಸೇರಿದರೆ ಅವನು ಜ್ಞಾನಿ ಆಗ್ತಾನೆ. ಯಾರಲ್ಲಿ ಹೋಗಿ ಆ ಕಣ ಸೇರುತ್ತೋ, ಸೇರ್ಬೋದಲ್ವಾ, ತುಂಬ ದಾರಿಗಳಿದೆ ಅದಕ್ಕೆ ಅಂತ. ಜೀವಾಣುಗಳು ಪ್ರದಕ್ಷಿಣೆನೂ ಕೂಡ ನಮ್ಮ ದೇಹದಿಂದ ಹೋಗ್ತಾ ಇರುತ್ತೆ, ಹೊಸದು ಬರ್ತಾ ಇರುತ್ತೆ, ಆಗ್ತಾ ಇರುತ್ತಲ್ವಾ ಅಂತ. ಒಂದು ಕಣ ಹೋಗಿ ಇನ್ಯಾರೊಬ್ಬ ಮನುಷ್ಯನಿಗೆ ಸೇರಿದರೆ ಅಥವಾ ಒಬ್ಬ ತೀರ್ಕೊಂಡಿದ್ದರೆ ಅವನನ್ನು ಭೂಮಿಯಲ್ಲಿ ಅವನನ್ನು ಇಡಬಹುದು, ಅಂದರೆ ಸಮಾಧಿ ಮಾಡ್ಬೋದು, ಬೃಂದಾವನ ಮಾಡ್ಬೋದು, ಅಥವಾ ಅವನನ್ನು ದಹನ ಮಾಡ್ಬೋದು. ಆ ಭಸ್ಮದ ಒಂದು ಕಣ ಎಲ್ಲೋ ನೀರಲ್ಲಿ ಹರಿದು ಹೋಗಿ ಯಾವುದೋ ತರಕಾರಿಯಲ್ಲಿ ಸೇರಿಕೊಂಡು ಆ ತರಕಾರಿಯನ್ನು ನಾವು ತಿಂದುಬಿಟ್ರೆ ಅವನು ಜ್ಞಾನಿ ಆಗ್ತಾನೆ. ಆ ಒಂದು ಕಣ ಹೇಗಾದರೂ ಇನ್ನೊಬ್ಬರಿಗೆ ಹೋಗಿ ಸೇರಿದರೆ ಆ ಒಂದು ಕಣ ಅವನು ಜ್ಞಾನಿ ಆಗ್ತಾನೆ. ಅಷ್ಟು ಶಕ್ತಿ ಇದೆ ಅದಕ್ಕೆ ಅಂತೆ, ಜ್ಞಾನಕ್ಕೆ ಅಂತ. ಹಾಗಾಗಿ ಜ್ಞಾನಿ ಬದುಕಿರಲಿ ಅನ್ನೋ ಕಾರಣಕ್ಕೆ ಪ್ರಕೃತಿ ವ್ಯವಸ್ಥೆಯನ್ನು ಹೇಗಿಟ್ಟಿದೆ ಅಂದರೆ, ಜ್ಞಾನ ಬಂದ್ಕೊಳ್ಳೆ ಸತ್ತೋಗೋದಿಲ್ಲ ಅವನು. ಯಾಕೆಂದರೆ ಯಾವ ಕರ್ಮ ಫಲ ಕೊಡೋಕ್ಕೆ ಶುರು ಮಾಡಿದೆ ಆ ಕರ್ಮ ಫಲ ಕೊಟ್ಟು ಮುಗಿಸ್ಬೇಕು. ಅಲ್ಲಿವರೆಗೂ ಅವನು ಇರ್ತಾನೆ, ಅವನ ಆಯುಸ್ಸು ಮುಗಿಯವರೆಗೂ ಇರ್ತಾನೆ ಅವನು, ಆಮೇಲೆ ಮುಕ್ತನಾಗ್ತಾನೆ. ಅದೆಲ್ಲ ಅದರಲ್ಲಿ ಅಂತಂಥ ಯೋಗಿಗಳು ಇದ್ದಾರೆ, ಯೋಗಿಗಳ ಕಥೆ ಇದೆ. ಅಂದರೆ ಯೋಗ ಬಲದಿಂದ ತಮ್ಮನ್ನೇ 4 ಪಾಲು ಮಾಡಿಕೊಂಡು 4 ಶರೀರಕ್ಕೆ ಹೋಗಿ ಬೇಗ ಬೇಗ ಮುಗಿಸಿ ಕರ್ಮಗಳನ್ನೆಲ್ಲ, ಬಾಕಿಯವರ ಕರ್ಮಗಳನ್ನು ಬೇಗ ಬೇಗ ಮುಗಿಸಿ ಮುಕ್ತಿಗೆ ಹೋದವರಿದ್ದಾರೆ. ಅವರಿಗೆ ಸಹನೆ ಇಲ್ಲ, ಅಂದರೆ
ಅಷ್ಟು ಕಾಲ ಕಾಯೋಕ್ಕಾಗೋದಿಲ್ಲ, ಇನ್ನೊಂದು 40-50 ವರ್ಷ ಇರಬೇಕಂತ ಸಾಧ್ಯವೇ ಇಲ್ಲ. ಹಾಗಾಗಿ ಒಂದು 5 ಶರೀರ ತಗೊಂಡು ಒಂದೇ ಸತಿ ಅದೆಲ್ಲ ಮುಗಿಸೋದು, ಇಲ್ಲೊಂದಷ್ಟು ಅಲ್ಲೊಂದಷ್ಟು ಮುಗಿಸೋದನ್ನ ಅಂಥವ್ರು ಕೂಡ ಇದ್ದಾರೆ ಅಂತ. ಮಹಾಯೋಗಿಗಳು ಅದು ಸಾಮಾನ್ಯ ಯೋಗಿಗಳಿಗೆ ಸಾಧ್ಯ ಆಗುವಂಥದ್ದಲ್ಲ, ಮಹಾಯೋಗಿಗಳಿಗೆ ಸಾಧ್ಯ ಆಗುವಂಥದ್ದು. ಮತ್ತು ಅಷ್ಟು ತೀವ್ರತೆ ಇರಬೇಕು ಅವರಿಗೆ, ಇನ್ನು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ಬೇಕು. ಯಾಕೆಂದರೆ ಅದಷ್ಟು ಸಿಹಿ ಇದೆ ಸಮಾಧಿ ಅನ್ನುವಂಥದ್ದು. ಈ ಭೂಮಿಗೆ ಬರುವಂಥದ್ದು ಅವರಿಗೆ ಖುಷಿ ವಿಷಯ ಅಲ್ಲ, ಕಡಿಮೆ ಆಗುತ್ತೆ ಸಂತೋಷ. ಎಚ್ಚರ ಆದಾಗ ಹೊರ ಜಗತ್ತಿಗೆ ಬಂದಾಗ ಸಂತೋಷ ಕಡಿಮೆ ಆಗುತ್ತೆ, ಸಮಾಧಿಲಿದ್ದಾಗ ಅತೀವ ಸಂತೋಷ ಇರುತ್ತೆ. ಅಲ್ಲೇ ಇದ್ಬಿಡಬೇಕು ಅಂತ ಮನಸ್ಸು, ಕರ್ಮ ಬಿಡೋದಿಲ್ಲ. ಪ್ರಾರಬ್ಧ ಕರ್ಮ ಅನ್ನೋದು ಕೆಳಗಿಳಿಸುತ್ತೆ. ಸಮಾಧಿಯಿಂದ ಯಾಕೆ ಹೊರಗೆ ಬರ್ತಾನೆ ಅಂದರೆ, ಸಮಾಧಿಯಲ್ಲಿದ್ದವನು ಅಷ್ಟು ಸಂತೋಷದ ಸ್ಥಿತಿಯಿಂದ ಯಾಕೆ ಹೊರಗೆ ಬರ್ತಾನೆ ಅಂದರೆ, ಕರ್ಮ ಕಾಯ್ತಾ ಇದೆಯಲ್ಲ, ಬಾ ಇದಿಷ್ಟು ಮುಗಿಸು ಅನ್ನೋದೇ ಕರ್ಮದ ಒಂದು ಸ್ವಭಾವ. ಅದಕ್ಕಾಗಿ ನಮಗೆ ಪರಮಾತ್ಮನನ್ನು ಸೇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ಒಂದು ಕಥೆಗೆ ಹೋಗೋಣ ಇವತ್ತು. ಈ ಕರ್ಮದ ನಿರೂಪಣೆಗೆ ಇರುವಂಥ ಒಂದು ಕಥೆ. ಅನೇಕ ಕಥೆಗಳನ್ನ ಇಟ್ಕೊಂಡಿದ್ದೇವೆ, ಗೊತ್ತಿಲ್ಲ ನಾವು ಎಷ್ಟು ಕಥೆಯನ್ನು ಪೂರ್ಣ ಮಾಡ್ತೇವೆ ಅಂತ. 1ನೇ ಕಥೆನೇ ಪ್ರಾರಂಭ ಆಗ್ತಾ ಇದೆ ಇನ್ನು ಈಗಷ್ಟೇ. ಇದೆಲ್ಲ ಕಥೆ ಗೊತ್ತಿಲ್ಲದಿರೋ ಕಥೆ ಅಲ್ಲ, ಚೆನ್ನಾಗಿ ಗೊತ್ತಿರೋ ಕಥೆನೇ. ರಾಮಾಯಣದ ಕಥೆ ಇದು, ವಾಲ್ಮೀಕಿ ರಾಮಾಯಣದ ಕಥೆ, ತುಂಬ ಪ್ರಸಿದ್ಧವಾಗಿರುವಂಥದ್ದು. ಆದರೂ ನಾವು ಹೇಳ್ತೇವೆ, ನೀವು ಅದನ್ನು ಕೇಳಬೇಕು. ಯಾಕೆಂದರೆ ಕಥೆಯಲ್ಲಿ ಏನು ಮರ್ಮ ಅಡಗಿದೆ ಅಥವಾ ಏನು ಕರ್ಮ ಅಡಗಿದೆ ಅಂತ, ಕಥೆಯಲ್ಲಿ ಎಲ್ಲಿ ಕರ್ಮ ಹುದುಗಿದೆ, ಕರ್ಮ ಅಡಗಿದೆ ಅನ್ನೋದನ್ನು ಗುರ್ಸೋದಕ್ಕೋಸ್ಕರ ಆಗಬೇಕು. ಈ ದೃಷ್ಟಿಯಿಂದ ನೀವು ಕಥೆಯನ್ನು ನೋಡುವವರು, ಕೇಳುವವರು, ಓದುವವರು ಆಗಬೇಕು ಇನ್ನು ಮುಂದಕ್ಕೆ. ಸುಮ್ಮನೆ ಬಾಯಿ ತಪ್ಪರಿಸೋದಕ್ಕೆ ಕಥೆ ಅಲ್ಲ, ಏನಿದೆ ಕರ್ಮ ಅಲ್ಲಿ ಅಂತ ಅನ್ನೋದನ್ನು ಗುರ್ಸೋರಾಗಬೇಕು. ಆ ದೃಷ್ಟಿಯಿಂದ ಕಥೆ ನಿಮಗೆ ಗೊತ್ತಿರೋ ಕಥೆಯನ್ನು ಮತ್ತೆ ಹೇಳ್ತಾ ಇರುವಂಥದ್ದು. ಕೌಸಲ್ಯದಿಂದ ಪ್ರಾರಂಭ ಮಾಡೋಣ, ಹೆದರ್ಕೋಬೇಡಿ. ಇಡೀ ರಾಮಾಯಣ ಹೇಳೋದಿಲ್ಲ, ಕೌಸಲ್ಯದಿಂದ ಪ್ರಾರಂಭ ಮಾಡೋಣ ಅಂದರೆ ಏನಪ್ಪ ಇನ್ನು ಇಡೀ ರಾಮಕಥೆನೇ ಮಾಡ್ತಾರೆ ಈಗ ಅಂತ ಅನ್ಕೋಬೇಡಿ. ರಾಮಕಥೆ ಚಿಕ್ಕ ಭಾಗ, ಇನ್ನು ರಾಮ ಬಂದಿಲ್ಲ, ರಾಮ ಇಲ್ಲ ಈ ಕಥೆಯಲ್ಲಿ, ಪ್ರತ್ಯಕ್ಷವಾಗಿ ರಾಮ ಬರೋದಿಲ್ಲ ಅಂತ ಒಂದು ಕಥೆಯನ್ನು ತಗೊಂಡು ಮಾಡ್ತಾ ಇರೋಂಥದ್ದು. ಕೌಸಲ್ಯ ಏನು ಕೌಸಲ್ಯ? ಯಾರಾದ್ರೂ ನೀವು ವಿವರಣೆ ಕೊಡ್ತೀರಾ? ಕೌಸಲ್ಯ ಏನು? ಒಬ್ಬೊಬ್ಬರು ಒಂದೊಂದು ಉತ್ತರ ಹೇಳ್ಬೋದು, ಬೇಗ ಬೇಗ ಹೇಳ್ತಾ ಹೋಗ್ಬೇಕು. ಕೌಸಲ್ಯ ಏನು ಅಂತ ನಿಶ್ಶಬ್ದ. ದಶರಥನ ಪಟ್ಟದ ರಾಣಿ. ಆಯ್ತು, ಆಮೇಲೆ ಸರಿ ಇದೆ ಉತ್ತರ. ಆಮೇಲೆ ಹೇಳು. ರಾಮನ ಮಾತೆ. ಆಯ್ತು, ಆಮೇಲೆ ಕೋಸಲದವಳು. ಕೌಸಲ್ಯ ಅಂದರೆ ಶಬ್ದ ಅದೇನೆ, ಶಬ್ದಾರ್ಥ ಹಾಗೇನೆ ಅದು. ಆಮೇಲೆ ಅದೇ ಅವಳನ್ನು ಸ್ವಲ್ಪ ಜೋರಾಗಿ ಹೇಳಿದ್ಲು, ಪಟ್ಟದ ರಾಣಿ ಅಂತ, ನೀನು ಹೆಂಡ್ತಿ ಅಂತ ಹೇಳಿದೆ. ಪರವಾಗಿಲ್ಲ, ಸರಿ ಇದೆ, ತಪ್ಪೇನಿಲ್ಲ. ಇದೆಲ್ಲ ಕೌಸಲ್ಯ ಯಾರು ಅನ್ನೋದಕ್ಕೆ ಉತ್ತರ ನೀವು ಹೇಳಿದ್ದೆಲ್ಲ. ನಾವು ಕೇಳಿದ್ದು ಕೌಸಲ್ಯ ಏನು ಅಂತ. ಹೇಳು. ಇಲ್ಲಿ ಇಬ್ಬರಿದ್ದಾರೆ, ಅಲ್ಲಿ ಅವನ ಹಿಂದಿನೊಬ್ಬ ಆಯ್ತು, ತಪ್ಪೇನಲ್ಲ ಉತ್ತರ. ಅದು ಯಾರು ಅನ್ನೋದಕ್ಕೆ ಉತ್ತರ ಆಗುತ್ತೆ. ಅದು ಹಿಂದ್ಗಡೆ ಮತ್ತಾರು ಕೈ ಎತ್ತಿದ್ರಲ್ಲ, ಸ್ತ್ರೀ. ಮನುಷ್ಯಳು, ಸ್ತ್ರೀ, ದಶರಥನ ಹೆಂಡತಿ, ದಶರಥನ ಪಟ್ಟದ ರಾಣಿ, ರಾಮನ ಮಾತೆ, ಕೋಸಲದವಳು. ಆದರೆ ಏನು ಅನ್ನೋದಕ್ಕೆ ಉತ್ತರ ಬರಲಿಲ್ಲ. ಕೌಸಲ್ಯ ಏನು ಅಂದರೆ, ಕೌಸಲ್ಯ ಜ್ಞಾನಿ. ದಶರಥ ಸಾಧಕ, ಹಾಗಾಗಿ ದಶರಥ ಅಂತ ಹೆಸರು ಅವನಿಗೆ. ಅಂತರ್ಮಾರ್ಗದಲ್ಲಿ ಅಪ್ರತಿಹತವಾದ ಗತಿ ಇದ್ದಿದ್ದರಿಂದ, ಯೋಗ ಮಾರ್ಗದಲ್ಲಿ ಅಪ್ರತಿಹತವಾದ ಗತಿ ಇದ್ದಿದ್ದರಿಂದ ಅವನು ದಶರಥ. ಅವನು ಯಾವ ಕಡೆ ಬೇಕಾದ್ರೂ ಸಂಚಾರ ಮಾಡಬಲ್ಲ ಅಂತರ್ಮಾರ್ಗದಲ್ಲಿ, ಆ ಶಕ್ತಿ ಅವನಿಗಿತ್ತು. ಹಾಗಾಗಿ ಅವನು ಜ್ಞಾನ ಮಾರ್ಗದಲ್ಲಿ ಯಾತ್ರಿಕ ದಶರಥ, ಕೌಸಲ್ಯ ಜ್ಞಾನಿ.
ಗುರಿ ಮುಟ್ಟಿದವಳವಳು. ಇದು ಒಂದು. ಇನ್ನೊಂದು, ಆಕೆ ಪರಮ ಪತಿವ್ರತೆ. ಹೌದಾ ಅಲ್ವಾ? ಅತ್ಯಂತ ಪತಿವ್ರತೆ ಅಂತ, ಪತಿಯೇ ಪರದೈವ ಎಂಬುದಾಗಿ ಭಾವಿಸಿದವಳು. ಯಾಕೆಂದರೆ ಪಾತಿವ್ರತ್ಯದ ಸೂತ್ರ ಅದು, ಗುಣವಂತನೇ ಇರಲಿ ಗುಣಹೀನನೇ ಇರಲಿ ಪತಿಯಲ್ಲಿ ಶ್ರೀಪತಿಯನ್ನು ಕಾಣುವಂಥ, ಇದು ಪಾತಿವ್ರತ್ಯ. ಮೇಲ್ನೋಟಕ್ಕೆ ಒಂಥರ ಅನಿಸುತ್ತೆ, ಯಾಕೆಂದರೆ ಅವನು ಎಂಥವನಾದರೂ ನಾವು ಅವನ ದೇವ್ರ ಥರ ಕಾಣಂದ್ರೆ ಏನಪ್ಪ ಅಂತ, ಕರ್ಮ ಅಂತ ಅನ್ಸುತ್ತೆ. ಅದು ಹಾಗಲ್ಲ. ಅದು ಅವರಿಗೆ ಲಾಭ ಇದೆ ಅಂತ, ಯಾಕೆಂದರೆ ಎಲ್ಲ ಪುರುಷನಲ್ಲಿಯೂ ಪರಮಪುರುಷ ಇದ್ದೇ ಇದ್ದಾನಲ್ವಾ. ಹಾಗಾಗಿ ಆ ಪರಮಪುರುಷ ತತ್ವವನ್ನು ತಲುಪದ ಜೀವನದ ಗುರಿಯಾಗಿದ್ದರಿಂದ ಸ್ತ್ರೀಯರಿಗೆ ಒಂದು ಸುಲಭದ ದಾರಿ ಏನು ಅಂದರೆ, ಪತಿ ಇರ್ತಾನಲ್ಲ ಅದರೊಳಗಡೆಗೆ ಪರಮಪುರುಷ ಸಹಜವಾಗಿ ನೆಲೆಸಿರ್ತಾನೆ. ಇಲ್ಲೂ ಇದ್ದಾನೆ ಅಲ್ಲೂ ಇದ್ದಾನೆ. ಆದರೆ ಪುರುಷ ಜನ್ಮ ಎನ್ನುವಾಗ ಅಭಿವ್ಯಕ್ತಿ ಹೆಚ್ಚು ಅದರಿದ್ದು, ಇಲ್ಲಿ ಪ್ರಕೃತಿ ಅಭಿವ್ಯಕ್ತಿ ಹೆಚ್ಚು ಸ್ತ್ರೀಯರಲ್ಲಿ. ಹಾಗಾಗಿ ಅಲ್ಲಿ ಶ್ರೀಪತಿಯನ್ನು ಕಾಣೋದು ತುಂಬ ಸುಲಭ ಆಗುತ್ತೆ. ಹಾಗೆ ಭಾವಿಸ್ಕೊಂಡು ಮಾಡ್ತಾ ಹೋದರೆ ಅವಳಿಗೆ ಉತ್ತಮ ಗತಿ ಪ್ರಾಪ್ತ ಆಗತ್ತೆ. ಹಾಗಾಗಿ ಗುಣವಂತನಿರಲಿ ಗುಣಹೀನನಿರಲಿ ಪತಿಯಲ್ಲಿ ಶ್ರೀಪತಿಯನ್ನು ಕಾಣತಕ್ಕಂಥ ಸತಿಯ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದವಳು ಅವಳು. ಹಾಗೆ ಮಾಡದೇ ಇದ್ದರೆ ಏನಾಗತ್ತೆ ಅಂದರೆ, ಭರ್ತುರ್ಮಯ ನೈವ ಹಿತಂ ಕೃತಂ ವಚಃ ಪತಿವ್ರತಂ ನೈವ ಕದಾಪಿ ಪಾಲಿತಂ. ಎಲ್ಲರೂ ಕೇಳಿದ ನೆನಪಾಗತ್ತೆ ನಿಮಗೆ. ಪತಿವ್ರತಂ ನೈವ ಕದಾಪಿ ಪಾಲಿತಂ ನ ಧರ್ಮ ಬುದ್ಧಿಯ ಪತಿರೇವ ಸೇವಿತಃ. ಕೇಳಿದಿರ ಎಲ್ಲರೂ? ಹಾಂ, ಜೋರ ಕೇಳು, ಜೋರ ಕೇಳು. ಸರಿಯಾದ ಉತ್ತರ ಅದು. ಪಾಪಿ ವೈತರಣಿಯ ಮುಂದೆ ಹೋಗಿ ನಿಂತಾಗ ಅವನ ಬಾಯಿಂದ ಕೆಲವು ಹಾಹಾಕಾರದ ಕೆಲವು ಮಾತುಗಳು ಬರುತ್ತೆ. ಅದರಲ್ಲಿ ಇದು ಬಂತು ಅಂತ. ಸ್ತ್ರೀ ಜನ್ಮದಿಂದ ಅಲ್ಲಿ ಹೋಗಿ ವೈತರಣಿ ಮುಂದೆ ನಿಂತಾಗ ಆಗ ಪತಿವ್ರತಂ ನೈವ ಕದಾಪಿ ಪಾಲಿತಂ, ಪಾತಿವೃತ್ಯವನ್ನು ಪಾಲನೆ ಮಾಡಲಿಲ್ಲ ನಾನು, ಅದರಿಂದಾಗಿ ನಾನು ಇಲ್ಲಿ ಬಂದು ಇಲ್ಲ ಹೋಗಾಯ್ತು ಅಂತ. ಯಾಕೆಂದರೆ ಯಾವಾಕೆ ಪತಿವ್ರತೆ ಆಗಿರ್ತಾಳೋ ಅವಳಿಗೆ ನರಕ ಇಲ್ಲ. ಪತಿ ಏನೇ ಆಗಲಿ ಎಂಥವನೇ ಆಗಲಿ ಇವಳಿಗೆ ನರಕ ಇಲ್ಲ ಅಂತ, ಇವಳು ಉದ್ಧಾರ ಆಗ್ತಾಳೆ ಅಂತ. ಹಾಗಾಗಿ ಅಂತಹ ಪತಿವ್ರತೆಯರ ಪೈಕಿಯಲ್ಲಿ ಆಕೆ ಅಗ್ರಗಣ್ಯೆ. ಆಕೆಯಲ್ಲಿ ಇಲ್ಲದ ಸದ್ಗುಣಗಳೇ ಇಲ್ಲವಂತ, ಎಲ್ಲ ಸದ್ಗುಣಗಳೂ ಇದೆ ಇಂಥವಳವಳು. ಆದರೂ ಆಕೆಗೆ ಸಲ್ಲಬೇಕಾದ ಗೌರವ ಸಲ್ಲಲಿಲ್ಲ, ಸಿಗಬೇಕಾದ ಪ್ರೀತಿಯೂ ಸಿಗಲಿಲ್ಲ ಅಲ್ವಾ. ಗೌರವ ಇತ್ತು ಅವಳ ಬಗ್ಗೆ, ಇಡೀ ನಾಡಿನಲ್ಲೇ ಗೌರವ ಇತ್ತು, ಇಲ್ಲ ಅಂತಲ್ಲ. ದಶರಥನ ಹೃದಯದಲ್ಲೂ ತುಂಬ ಸದ್ಭಾವನೆ ಇತ್ತು ಅವಳ ಬಗ್ಗೆ, ಆದರೆ ಸಲ್ಲಲಿಲ್ಲ. ಯಾಕೆ ಸಲ್ಲಲಿಲ್ಲ ಅಂದರೆ, ದಶರಥ ಕೈಕೇಯಿಗೆ ವಶವಾಗಿದ್ದ, ಅಥವಾ ಆಕೆಯ ರೂಪದ ವಶವಾಗಿದ್ದ ಅಂತ, ರೂಪಕ್ಕೆ ಮರುಳಾಗಿದ್ದ ಅಂತ. ಹಾಗಾಗಿ ಕೌಸಲ್ಯನ ಉಪೇಕ್ಷೆ ಮಾಡ್ತಾನ ಅವನು. ಅವನದೇ ಮಾತಲ್ಲಿ ಒಂದು ಕಡೆ ಬರುತ್ತೆ, ಪಶ್ಚಾತ್ತಾಪದ ಮಾತು, ಕೊನೆಯ ದಿನದ ಮಾತುಗಳಲ್ಲಿ ಅವನು ಹೇಳ್ಕೊಡೋದವನು ಕೈಕೇಯಿಗೆ ಹೇಳೋದವನು. ಆ ವರಗಳನ್ನು ಕೇಳಿದ ನಂತರ ಕೈಕೇಯಿಯನ್ನು ನಿಂದಿಸುವಾಗ ಹೇಳೋದದು, ಯದಾ ಯದಾಚ ಕೌಸಲ್ಯ ದಾಸೀವಚ್ಚ ಸಖೀವಚ ಭಾರ್ಯಾವದ್ ಭಗಿನೀಯವಚ್ಚ ಮಾತೃಭಚ್ಚೋಪತಿಷ್ಠತಿ. ಆ ಕೌಸಲ್ಯೆ ಎಷ್ಟು ರೀತಿಯಿಂದ ನನ್ನನ್ನು ಒಲಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಲು. ಕೆಲವು ಸಾರಿ ದಾಸಿ ಅಂತ ಬರ್ತಾ ಇದ್ಲು ನನ್ನ ಬಳಿಗೆ, ಕೆಲವು ಸಾರಿ ಸಖಿಯಂತೆ ಸ್ನೇಹಿತೆ ಅಂತ ಬರ್ತಾ ಇದ್ಲು, ಕೆಲವು ಸರ್ತಿ ಭಾರ್ಯೆ ಪತ್ನಿಯಾಗಿ ಬರ್ತಾ ಇದ್ಲು, ಕೆಲವು ಸರ್ತಿ ತಂಗಿಯಂತೆ ಬರ್ತಾ ಇದ್ಲು, ಕೆಲವು ಸರ್ತಿ ತಾಯಿಯಂತೆ. ಅಂದರೆ ವಿಧ ವಿಧವಾದ ಭಾವಗಳಲ್ಲಿ ಆಕೆ ಬಳಿಸಾರಿ ಬಂದಾಗ ನಾನು ಅವಳನ್ನು ತಿರಸ್ಕರಿಸಿದೆ. ಸತತಂ ಪ್ರಿಯಕಾಮಾಮಿ, ಸದಾಕಾಲವೂ ನನ್ನ ಪ್ರಿಯವನ್ನೇ ಆಕೆ ಬಯಸಿದ್ದಳು. ಸದಾಕಾಲವೂ ಯಾವುದರಿಂದ ದಶರಥನಿಗೆ ಸಂತೋಷ ಆಗ್ಬೋದು, ಯಾವುದನ್ನು ದಶರಥ ಇಷ್ಟಪಡಬಹುದು, ಅದೇ ಚಿಂತೆ ಆಕೆ ಗೆದ್ದಿದ್ದು. ಹಾಗಾಗಿ ಸತತಂ ಪ್ರಿಯಕಾಮಾಮಿ, ಹಗಲು ರಾತ್ರಿ ವ್ಯತ್ಯಾಸ ಇಲ್ಲದೆ ಇಷ್ಟೆಲ್ಲ ವರ್ಷ ನಿರಂತರವಾಗಿ ನನ್ನ ಇಷ್ಟವನ್ನೇ ಅವಳು ಬಯಸಿರ್ತಕ್ಕಂಥವಳು. ಪ್ರಿಯಪುತ್ರ ಪ್ರಿಯಂ ವದ, ಅವಳ ಬಾಯಲ್ಲಿ ಒಂದು ನನಗೆ ಪ್ರೀತಿಕರ ಅಲ್ಲದೇ ಇರತಕ್ಕಂಥ ಒಂದು ವಾಕ್ಯ ಬರಲಿಲ್ಲ ಯಾವತ್ತೂ. ಅಂಥವಳನ್ನು ನಾನು ಸತ್ಕರಿಸಲಿಲ್ಲ. ನಮಯ ಸತ್ಕೃತ ದೇವಿ, ಆಕೆಗೆ ಏನು ಸಲ್ಲಬೇಕೋ
ಅದನ್ನು ಸಲ್ಲಿಸಲಿಲ್ಲ. ನಾನು ಯಾವ ಪ್ರೀತಿ ಸಲ್ಲಬೇಕಾಗಿತ್ತೋ, ಯಾವ ಆದರ ಸಲ್ಲಬೇಕಾಗಿತ್ತೋ ಅದನ್ನು ನಾನು ಸಲ್ಲಿಸಲಿಲ್ಲ. ವಾಸ್ತವವಾಗಿ ಆಕೆ ಅದಕ್ಕೆ ಅರ್ಹಳಾಗಿದ್ಲು. ಸತ್ಕಾರಾರ್ಹ ಎನ್ನುವಾಗ ಅವಳು ಅರ್ಹಳು, ಅದಕ್ಕೆ ಆದರಕ್ಕೆ ಪ್ರೀತಿಗೆ ಅವಳು ಸರ್ವಥಾ ಅರ್ಹಳು. ಆದರೆ ನಾನು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದರೆ ಕೃತೆ ತವ, ನಿನಗಾಗಿ. ಕೈಕೇಯಿಗೆ ಹೇಳೋದು ನಿನಗಾಗಿ. ಇದಾನೇಂ ತತ್ತಪತಿಮಾ, ಈಗ ನನ್ನ ಸುಡ್ತಾ ಇದೆ ಅದು. ಯಾವಾಗ? ಇನ್ನೊಂದು 5 ದಿವಸ 6 ದಿವಸ ಬದುಕ್ತಾನೆ ಅಷ್ಟೆ. ಆಗ 1 ವಾರ ಪೂರ್ತಿ ಇಲ್ಲ ಇನ್ನು ಆಯುಷ್ಯ ಅವನದ್ದು. ಆಗ ಅವನಿಗೆ ಎಚ್ಚರ ಆಯಿತು, ಬೋಧ ಬಂತು, ಓಹೋ ನಾನು ತಪ್ಪು ಮಾಡ್ತಾ ಇದ್ದೇನೆ ಅಂತ. ಹೀಗಾಗತ್ತೆ ಜೀವನದಲ್ಲಿ ಅಂತ. ಪ್ರೀತಿ ಬೆಲೆ ಅರ್ಥ ಮಾಡ್ಕೋಬೇಕಾದ್ರೆ ಇಷ್ಟು ತಡ ಆಗಿಬಿಟ್ರೆ ಏನು ಕತೆ? ಯಾಕೆ ಅಂತಂದರೆ ಕೈಕೇಯಿ ಪ್ರತಿಜ್ಞೆ ಇದೆ ಒಂದು, ಏನಂದರೆ ಒಂದು ದಿನವಾದರೂ ಕೂಡ ರಾಮನ ತಾಯಿ ಜನರಿಂದ ಗೌರವ ತಗೊಳ್ಳೋದನ್ನು ನೋಡಿದರೆ ಅದಕ್ಕಿಂತ ಸಾಯೋದು ಒಳ್ಳೆಯದು ನಾನು ಅಂತ. ಒಂದು ದಿನವೂ ಅವಳಿಗೆ ಗೌರವ ಸಿಗಬಾರ್ದು ಜೀವನದಲ್ಲಿ, ಒಂದು ದಿನವೂ ಅವಳಿಗೆ ಆದರ ಸಲ್ಲಬಾರದು ಅನ್ನೋದು ಅವಳ ವ್ರತ. ಕೈಕೇಯಿ ಇದು ಅವಳದ ವಾಕ್ಯ ನೋಡಿ, ಏಕಾಹಮಪಿ ಪಶ್ಯೇಹಂ. ಏಕಾಹಂ ಅಂದರೆ ಒಂದು ದಿನ, ಏಕಾಹಮಪಿ ಅಂದರೆ ಒಂದು ದಿನವಾದರೂ. ಯದ್ಯಹಂ ರಾಮಮಾತರಂ, ರಾಮನ ತಾಯಿ ಕೌಸಲ್ಯೆ, ಅಂಜಲಿಂ ಪ್ರತಿಗೃಹಂತೀಂ, ರಾಜಮಾತೆ ಎಂಬುದಾಗಿ ಅವಳಿಗೆ ಜನ ಕೈ ಮುಗಿತಾರೆ ಅಂದರೆ ಅದನ್ನು ನೋಡಬೇಕು ಅಂತಾರೆ. ಅದಕ್ಕಿಂತ ನಾನು ಸಾಯೋದು ಒಳ್ಳೆಯದು, ಇದು ಅವಳ ಭಾವ. ಆದರೆ ಕೌಸಲ್ಯಗೆ ಕೈಕೇಯಿ ಕುರಿತು ಆ ಭಾವ ಇಲ್ಲ. ಭರತ ಹೇಳ್ತಾನೆ, ಭಗಿನ್ಯಾಮೈವ ತಿಷ್ಠತಿ, ತಂಗಿ ಥರ ನೋಡಿದ್ಲು ನಿನ್ನ ಅಂತ. ಕೈಕೇಯಿ ಬಗ್ಗೆ ಕೈಕೇಯಿಯಲ್ಲಿ ಮಾತಾಡುವಾಗ ಭರತ ಹೇಳೋದು, ನಿನ್ನನ್ನು ಕೌಸಲ್ಯ ತಂಗಿ ತರಹ ನಡ್ಸ್ಕೊಂಡಿದ್ಲಲ್ಲ, ತಂಗಿ ತರಹ ನೋಡಿದ್ಲಲ್ಲ. ಅದು ಇವಳದ್ದು ಹಾಗಿಲ್ಲ. ಶ್ರೇಯೋ ಒಂದನ್ನು ಮೃತ್ಯುನಾಮ ಸತ್ರೂ ಪರವಾಗಿಲ್ಲ, ಅವಳಿಗೆ ಒಂದು ದಿನವೂ ಕೂಡ ಗೌರವ ಸಲ್ಲಬಾರ್ದು, ಆದರ ಸಲ್ಲಬಾರ್ದು. ಈಗ ನನಗೆ ಗೌರವ ಸಲ್ಲಲಿ ಅಂತ ಅನ್ನಲಿ, ಅದು ಬೇರೆ ವಿಷಯ. ಇದು ಅದಲ್ಲ. ಅವಳಿಗೆ ಗೌರವ ಸಲ್ಲಬಾರ್ದು, ಅವಳಿಗೆ ಶ್ರೇಯಸ್ಸಾಗಬಾರ್ದು, ಅವಳನ್ನು ಜನ ಆಧರಿಸಬಾರ್ದು ಎನ್ನುವ ಹಠ ಈ ಕೈಕೇಯಿಗಿತ್ತು. ಇದರ ಕಾರಣಕ್ಕಾಗಿ ದಶರಥ ಕೌಸಲ್ಯೆಯನ್ನು ಚೆನ್ನಾಗಿ ನಡೆಸ್ಕೊಳ್ಳಿಲ್ಲ, ಪ್ರೀತಿಯಿಂದ ಅಥವಾ ಆದರದಿಂದ ನಡೆಸ್ಕೊಳ್ಳಿಲ್ಲ ಅಂತ. ಇದಾನೀಂ ತತ್ತಪತಿಮಾ, ಈಗ ನನ್ನನ್ನು ಸುಡ್ತಾ ಇದೆ ಅಂತ ದಶರಥ ಹೇಳ್ತಾನೆ. ಯಾವುದು ಅಂದರೆ 2. ಒಂದು, ಎನ್ಮಯ ಸುಕೃತನ್ ತ್ವಯಿ, ನಿನಗೆ ಇಷ್ಟೆಲ್ಲ ಪ್ರೀತಿ ಕೊಟ್ಟನಲ್ಲ ನಾನು. ಕೈಕೇಯಿಗೆ ಹೇಳೋದು, ಇಷ್ಟೆಲ್ಲ ಪ್ರೀತಿ ಕೊಟ್ಟೆ, ಬೇಕಾದ ಸೌಭಾಗ್ಯಗಳನ್ನು ಕೊಟ್ಟೆ ನನಗೆ ನಾನು ಜೀವನದಲ್ಲಿ, ಅದು ನನ್ನನ್ನು ಸುಡ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಕೌಸಲ್ಯೆಯನ್ನು ಕೊಡಲಿಲ್ಲ, ಕೌಸಲ್ಯೆಯನ್ನು ಉಪೇಕ್ಷಿಸಿದೆ, ಅದು ನನ್ನನ್ನು ಸುಡ್ತಾ ಇದೆ. ಹೇಗೆ ಅಂದರೆ ಅಪಥ್ಯವನ್ನು ಊಟ ಮಾಡಿದರೆ ಆಮೇಲೆ ಏನಾಗುತ್ತೆ, ಆ ಥರ ಆಗ್ತಾ ಇದೆ ಅಂತ. ಯಾವುದು ನಮಗೆ ಹಿತ ಅಲ್ಲ, ಯಾವುದು ನಮಗೆ ಒಳ್ಳೆಯದಲ್ಲ, ಅಂಥದ್ದನ್ನು ಊಟ ಮಾಡಿದರೆ ಒಳಗೆ ಹೋಗಿ ಅದು ಉಪದ್ವ್ಯಾಪವನ್ನು ಮಾಡುತ್ತೆ ನೋಡಿ, ಕೋಲಾಹಲ ಮಾಡುತ್ತೆ ಒಳಗಡೆ ಹೋಗಿ ನೋಡಿ, ರೋಗವನ್ನು ತರುತ್ತೆ. ಹಾಗಾಯಿತು ನಾನು ಮಾಡಿದ್ದು ಇದು ಎಂಬುದಾಗಿ ದಶರಥ ಹೇಳೋದು. ನಿಮಗೇನಾದ್ರು ಕರ್ಮದ ವಾಸನೆ ಬರ್ತಾ ಇದೆಯಾ? ಇಲ್ಲಿ ಬರ್ತಾ ಇದೆಯಾ? ಆಲೋಚನೆ ಮಾಡಿ. ಕೌಸಲ್ಯಗೆ ನೋವಾಯಿತು ಅಲ್ವಾ? ಆದರೆ ಅವಳು ಒಂದು ಮಾತನ್ನು ದಶರಥನಿಗೆ ಆಡಲಿಲ್ಲ. ಇಷ್ಟಾಗಿಯೂ ಒಂದೇ ಒಂದು ಬಿರು ಮಾತನ್ನು ದಶರಥನಿಗೆ ಆಡಲಿಲ್ಲ. ಅಥವಾ ಕೆಲವು ಜನ ನೇರವಾಗಿ ಹೇಳೋದಿಲ್ಲ, ಹೀಗೆ ಹೇಳ್ತಾರೆ, ಮುಟ್ಟಿಸೋದು, ವ್ಯಂಗ್ಯ ಆಡೋದು, ಕಟಕಿ ಆಡೋದು. ಆಂಗ್ಲ ಶಬ್ದ ಬೇರೆ ಇದೆ, ಏನದು ಆಂಗ್ಲ ಶಬ್ದ? ಟಾಂಟ್ ಅಲ್ವಾ? ಅದೇ ಕಟಕಿ ಅಂತ. ಆ ಕಟಕಿ ಆಡಲಿಲ್ಲ ಅವಳು, ನುಂಗಿದ್ಲು ಎಲ್ಲದನ್ನು ಕೂಡ. ಆದರೆ ಜೀವಕ್ಕೆ ನೋವಾಗಿದೆ ಅಲ್ವಾ? ದಶರಥ ಹೊಣೆ ಅಲ್ವಾ ಅದಕ್ಕೆ, ಆ ನೋವಿಗೆ. ಹಾಗಾಗಿ ತಿರುಗಿ ಬಂತದ್ದು. ಇದಾನೀಂ ತತ್ ತಪತಿಮಾಂ, ನನ್ನನ್ನು ಸುಡ್ತಾ ಇದೆ ಈಗ. ಎಷ್ಟು ಘೋರವಾಗಿ ಬಂತು ಅಂದರೆ ಅದೇ ಕೈಕೇಯಿ ದಶರಥನ ಪಾಲಿಗೆ ವಿಷ ಸರ್ಪಿಣಿಯಾಗಿಬಿಟ್ಲು, ಅಂಥ ನೋವನ್ನು ಕೊಟ್ಲು ಅದೇ ಕೈಕೇಯಿ. ರಾಮ ಕಾಡಿಗೆ ಹೊರಟ ಮೇಲೆ ದಶರಥ ರಸ್ತೆಯಲ್ಲಿ ಬಿದ್ದಿದ್ದ, ಅಂದರೆ ನಿಂತ್ಕೊಳ್ಳೋಕ್ಕಾಗದೆ, ಆ ದುಃಖ ತಡ್ಕೊಳ್ಳೋಕ್ಕಾಗದೆ ರಸ್ತೆಯಲ್ಲಿ ಬಿದ್ದಿದ್ದ. ಅವನನ್ನು ಏಳಿಸ್ಬೇಕಲ್ಲ, ವಾಪಸ್ ಕರ್ಕೊಂಡು ಹೋಗ್ಬೇಕಲ್ಲ. ಕೈಕೇಯಿ ಎಡಗೈ ಹತ್ರ ಬಂದ್ಲಂತೆ, ಕೌಸಲ್ಯ ಬಲಗೈ ಹತ್ರ ಬಂದ್ಲಂತೆ. ಆಗ ದಶರಥ ಕೈಕೇಯಿ ಹೇಳ್ತಾನೆ, ಮುಟ್ಟಬೇಡ ನನ್ನನ್ನು,
ದುಷ್ಟಚಾರಿಣಿ ಕೈಕೇಯಿ, ಮುಟ್ಟಬೇಡ ನನ್ನನ್ನು, ನಿನ್ನ ಸ್ಪರ್ಶವೂ ಬೇಡ ನನಗೆ ಅಂತ ಕೂಕ್ಕೊಂಡಾಗ ಅಂತ. ಅಲ್ಲೇ ಅವನು ಕೈಕೇಯಿಯನ್ನು ಶಪಿಸ್ತಾನೆ, ಹಿಡಿದ ಕೈಯನ್ನು ಬಿಟ್ಟೆ ಅಂತ. ಅಗ್ನಿಸಾಕ್ಷಿಯಾಗಿ ಹಿಡಿದ ಕೈ ಏನಿದೆ ಬಿಟ್ಟೆ, ಇನ್ಮೇಲೆ ನೀನು ನನ್ನ ಹೆಂಡತಿ ಅಲ್ಲ ಅಂತ, ನಿನ್ನ ಮಗ ನನ್ನ ಮಗ ಅಲ್ಲ, ನೀನು ನನ್ನ ಹೆಂಡತಿ ಅಲ್ಲ ಅಂತ ಅಲ್ಲಿ ತ್ಯಾಗ ಮಾಡ್ತಾನೆ ದಶರಥ ಕೈಕೇಯಿಯನ್ನು, ಭರತನನ್ನು ಅಲ್ಲಿಯೇ. ಅದನ್ನು ರಾಮ ಸರಿ ಮಾಡ್ತಾನೆ ಮುಂದಕ್ಕೆ, ಅದು ತುಂಬ ಮುಂದಕ್ಕಿರುವಂಥದ್ದು. ರಾವಣ ವಧೆ ನಂತರ ದಶರಥ ಪುನಃ ಅಲ್ಲಿಂದ ದರ್ಶನ ಕೊಟ್ಟಾಗ ರಾಮನಿಗೆ ರಾಮ ವರ ಕೇಳಿ ಸರಿ ಮಾಡ್ತಾನೆ ಅದನ್ನು. ಅದು ಇಲ್ಲೊಂದು ಸಾರಿ ದಶರಥ ಆಕೆಯನ್ನು ತ್ಯಾಗ ಮಾಡಿ ಆಗುತ್ತೆ ಅಂತ ಮಾಡಿ ಅವನು ತನ್ನ ಸೇವಕರಿಗೆ ದಶರಥ ಹೇಳೋದೇನೆಂದರೆ, ಕೌಸಲ್ಯ ಮನೆಗೆ ಕರ್ಕೊಂಡೋಗಿ ಅಂತ ನನ್ನನ್ನು ಅಂತ, ಮತ್ತೆಲ್ಲೂ ನನಗೆ ಶಾಂತಿ ಸಿಗೋದಿಲ್ಲ, ಕೌಸಲ್ಯ ಮನೆಗೆ ಕರ್ಕೊಂಡೋಗಿ. ಆದರೆ ಇಡೀ ಜೀವನ ಇದ್ದಿದ್ದು ಕೈಕೇಯಿ ಮನೆಯಲ್ಲಿ. ಭರತ ಮಾವನ ಮನೆಯಿಂದ ಬರ್ತಾನಲ್ವ, ನೇರ ಹೋಗೋದು ಕೈಕೇಯಿ ಮನೆಗೆ ಹೋಗ್ತಾನೆ. ಯಾರನ್ನು ಹುಡ್ಕೊಂಡು? ಕೈಕೇಯಿ ಹುಡ್ಕೊಂಡಲ್ಲ, ತಂದೆ ಹುಡ್ಕೊಂಡು ಹೋಗೋದು. ಹೋಗಿ ತಾಯಿಯನ್ನು ಕೇಳ್ತಾನೆ, ಅಪ್ಪ ಹೆಚ್ಚಾಗಿ ಇರೋದು ಇಲ್ಲೇ ಅಲ್ವಾ, ಅದಕ್ಕೆ ಇಲ್ಲಿ ಬಂದೆ ಅಂತ. ಭೂಯಿಷ್ಟಂ ಭವತಿ, ಹೆಚ್ಚಾಗಿ ಇಲ್ಲೇ ಇರ್ತಾನೆ ಅಂತ. ಆ ಮಾತಲ್ಲಿ ನಮ್ಗೆ ಗೊತ್ತಾಗುತ್ತೆ ದಶರಥ ಅಲ್ಲೇ ಇರ್ತಾ ಇದ್ದ ಅಂತ, ಕೈಕೇಯಿ ಮನೆಯಲ್ಲೇ ಜಾಸ್ತಿ ಇರ್ತಾ ಇದ್ದ. ರಾಜಭವನ ಬೇರೆ ಇದೆ, ಕೈಕೇಯಿ ಭವನ ಬೇರೆ ಇದೆ, ಕೌಸಲ್ಯದ ಬೇರೆ ಇದೆ. ರಾಜಭವನದಲ್ಲೂ ಜಾಸ್ತಿ ಇರಲಿಲ್ಲ, ಕೌಸಲ್ಯ ಮನೆಯಲ್ಲಂತೂ ಹೇಗೂ ಇಲ್ಲ, ಇಲ್ಲೇ ಇರ್ತಾ ಇದ್ದಿತ್ತು. ಆದರೆ ಸಾವಿಗೊಂದು 5-6 ಜನ ಇದ್ದಾಗ ಅಲ್ಲಿ ಕರ್ಕೊಂಡೋಗಿ ನೋಡಿ ಹೀಗಾಗತ್ತೆ ಅಂತ. ಯಾಕೆ ಹಾಗಾಯಿತು ಅಂದರೆ ಅದು ಕರ್ಮಫಲ. ರಾಮನ ತಾಯಿ ಮನೆಗೆ ಕರ್ಕೊಂಡು ಹೋಗಿ ಅಂತ. ಹಾಗೆ ಕೈಕೇಯಿಗೂ ಕರ್ಮಫಲ ಬಂತು. ಒಂದು ದಿನವೂ ಗೌರವ ಸಿಗಬಾರ್ದು ಕೌಸಲ್ಯಗೆ ಅಂತ ಆಕೆ ಬಯಸಿಲ್ಲ ಅಲ್ವಾ ಯಾವಾಗಲೂ. ಅವಳಿಗೆ ಒಂದು ದಿನವೂ ಗೌರವ ಸಿಗಲಿಲ್ಲ. ಅದರ ನಂತರ, ಈ ಘಟನೆ ನಂತರ ಶಾಶ್ವತ ಅಪಕೀರ್ತಿ ಬಂತವಳಿಗೆ ಕೈಕೇಯಿಗೆ. ಅವಳ ಮಗನ ಸಹಿತವಾಗಿ ಯಾರೊಬ್ಬರು ಕೂಡ ಅವಳನ್ನು ಆಧರಿಸುವವರು ಇಲ್ಲದೆ ಹೋದರು ಅಂತ. ಯಾರೊಬ್ಬರು ಕೂಡ ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಹೊರಗೆ, ಮುಂದಿನ ತಲೆಮಾರುಗಳಲ್ಲಿ, ಆ ತಲೆಮಾರು ಕಳೆದ ಮೇಲೆ ಕೂಡ ಕೈಕೇಯಿಯ ಬಗ್ಗೆ ಒಳ್ಳೆ ಮಾತಾಡುವಂಥವ್ರು, ಕೈಕೇಯಿಯನ್ನು ಆಧರಿಸುವಂಥವ್ರು ಇಲ್ಲದೆ ಹೋದರು ಅಂತ. ಯಾಕೆಂದರೆ ಕೌಸಲ್ಯ ಅಂಥವಳ ಬಗ್ಗೆ ಇಂಥ ಭಾವವನ್ನು ಆಕೆ ತಾಳಿದ್ರಿಂದ ಅಂತ. ಅದು ಕೌಸಲ್ಯ ಅಂಥವಳು ಅಂದರೆ, ಕಾಡಿಗೆ ಹೊರಟಿನಂಥ ರಾಮ ದಶರಥನಿಗೆ ಹೇಳ್ತಾನೆ, ನೋಡ್ಕೋಬೇಕು ನಮ್ಮ ತಾಯಿಯನ್ನು ಅಂತ ದಶರಥನಿಗೆ ಹೇಳೋಗ್ತಾನೆ. ಯಾಕೆಂದರೆ ಮುಂದೆ ಅವಳ ಕಥೆ ಏನೋ ಅಂತ ಚಿಂತೆ ರಾಮನಿಗೆ, ಕೌಸಲ್ಯದ ಕಥೆ ಏನಾಗ್ಬೋದು ಮುಂದೆ ಅಂತ. ಹಾಗಾಗಿ ರಾಮನಿಗೆ ಹೇಳ್ತಾನೆ, ದಶರಥನಿಗೆ ಹೇಳ್ತಾನೆ, ಅಮ್ಮನನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂತ ತಂದೆಗೆ ಹೇಳ್ತಾನೆ. ಯಾಕೆಂದರೆ ವೃದ್ಧಾಚ, ವಯಸ್ಸಾಗಿದೆ. ಅಕ್ಷುದ್ರಶೀಲಾಚ ಅಂತ, ಆಕೆ ಶೀಲ ಕ್ಷುದ್ರ ಅಲ್ಲ, ಅಕ್ಷುದ್ರಶೀಲ ಅಂತ, ಧರ್ಮಶೀಲೆ ಅವಳು ಅಂತ, ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಚಾರಿತ್ರ್ಯ ನಡವಳಿಕೆ ಉಳ್ಳವಳು ಅಂತ. ಅಷ್ಟು ಮಾತ್ರ ಅಲ್ಲ, ನಚತ್ವಾಂ ದೇವ ಗರ್ಹತೆ, ಇಷ್ಟಾದರೂ ನಿನ್ನ ನಿಂದೆ ಮಾಡ್ತಾ ಇಲ್ಲ. ಇಷ್ಟೆಲ್ಲ ಘಟನೆಗಳು ಘಟಿಸಿದ್ರು ಕೂಡ, ಇನ್ನು ಯಾರೇ ಆದರೂ ಕೂಡ ನಿನ್ನನ್ನು ಪರಿಪರಿಯಾಗಿ ನಿಂದೆ ಮಾಡ್ತಾ ಇದ್ರು, ಆದರೆ ಆಕೆ ನಿಂದೆ ಮಾಡಲಿಲ್ಲ ಅಂತ ಹೇಳಿ ಹೋಗುವಷ್ಟರ ಮಟ್ಟಿಗೆ ಸಂಯಮ ಕೌಸಲ್ಯಗಿತ್ತು. ಆದರೆ ದಶರಥ ರಾಮ ಕಾಡಿಗೆ ಹೋದ ಮೇಲೆ, ಸುಮಂತ್ರನ ರಥ ಮರಳಿ ಬಂದ ಮೇಲೆ, ರಿಕ್ತ ರಥ, ಶೂನ್ಯ ರಥ, ರಾಮನನ್ನು ಕಾಡಿಗೆ ಕರ್ಕೊಂಡು ಹೋದ ರಥ ಶೂನ್ಯವಾಗಿ ಹಿಂದಿರುಗಿ ಬರುತ್ತೆ. ಹಾಗೆ ಬಂದ ಮೇಲೆ ಆ ಸುಮಂತ್ರ ಬಂದು ದಶರಥನಿಗೆ, ಕೌಸಲ್ಯಗೆಲ್ಲ ವರದಿಗಳನ್ನು ಕೊಡ್ತಾನೆ, ಏನಾಯಿತು ಕಾಡಲ್ಲಿ ಅಂತ. ಆ ಸಮಯದಲ್ಲಿ ದುಃಖ ಒಮ್ಮಳಿಸುತ್ತೆ ಎಲ್ಲರಿಗೂ, ದಶರಥನಿಗೂ ಹೋದು, ಕೌಸಲ್ಯಗೂ ಹೋದು, ಸುಮಿತ್ರಿಗೂ ಹೋದು, ಎಲ್ರಿಗೂ ದುಃಖ ಒಮ್ಮಳಿಸುತ್ತೆ. ಕೈಕೇಯಿ ಇಲ್ಲ ಅಲ್ಲಿ ಆ ಸ್ಥಾನದಲ್ಲಿ. ಆ ಸಮಯದಲ್ಲಿ ತುಟಿ ಮೀರಿ ಬಂದವಂತೆ ಕಟು ಮಾತುಗಳು ಅಂತ, ಕೌಸಲ್ಯ ತುಟಿ ಮೀರಿ ಒಂದೆರಡು ಕಟು ಮಾತುಗಳು ದಶರಥನ ಬಗ್ಗೆ ಬರ್ತವೆ. ಅಲ್ಲಿಂದ ಈ ಸಂದರ್ಭ ಪ್ರಾರಂಭ ಆಗುವಂಥದ್ದು. ನಾವು ನಿಮ್ಗೆ ಏನೇನು ಹೇಳಬೇಕು ಅಂತ ಅಂದ್ಕೊಂಡ್ವೋ ಆ ಸಂದರ್ಭ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಆಕೆ ಮೊದಲಿಗೆ ರಾಮನ ಶ್ರೇಷ್ಠತೆಯ ಸ್ಮರಣೆ ಮಾಡ್ತಾಳೆ. ಒಬ್ಬ ಕ್ಷತ್ರಿಯ, ಒಬ್ಬ ರಾಜ ಅಂದರೆ ಪರಾಕ್ರಮಿಯಾಗಿರಬೇಕು. ರಾಮ ಎಂಥ ಪರಾಕ್ರಮಿಯಾಗಿದ್ದ ಅಂದರೆ, ಕೌಸಲ್ಯ ಹೇಳ್ತಾಳೆ, ನೈತಸ್ಯ ಸಹಿತ ಲೋಕಾಹ ಭಯಂ ಕುರ್ಯುರು ಮಹಾಮೃಧೆ. ಅಂದರೆ ಮಹಾ ಸಂಗ್ರಾಮ ಉಪಸ್ಥಿತವಾಗಿರಲು, ಮಹಾಯುದ್ಧ ನಡೀತಾ ಇದ್ದಾಗ ಒಂದು ವೇಳೆ ರಾಮ ಒಬ್ಬನೇ ಒಂದು ಕಡೆಗೆ, ಲೋಕವೆಲ್ಲ ಸೇರಿ ಮತ್ತೊಂದು ಕಡೆಗೆ, ಅಂದರೆ ಸಮಸ್ತ ಲೋಕಗಳು ಸೇರಿ ರಾಮನ ಮೇಲೆ ದಂಡೆತ್ತಿ ಬಂದರೂ ಕೂಡ ಅವನಿಗೆ ಭಯವಾಗೋದಿಲ್ಲ. ಯಾಕೆ ಭಯ ಆಗೋದಿಲ್ಲ ಅಂದರೆ, ಅದು ಹುಂಬ ಧೈರ್ಯ ಅಲ್ಲ, ಮಂಡು ಧೈರ್ಯ, ಹುಂಬ ಧೈರ್ಯ ಅಂತಾರೆ, ಅಂಥದ್ದಲ್ಲ. ಅದು ಶಕ್ತಿ ಇದೆ, ಆ ರೀತಿಯಲ್ಲಿ ಪರಾಕ್ರಮ ಇದೆ ಅಂತ, ವೀರ್ಯ ಇದೆ ಅಂತ. ಹಾಗಾಗಿ ತನ್ನ
ಕೊನ್ನಿನ ಬಾಣಗಳಿಂದ, ಕಾಂಚನದ ಶರಗಳಿಂದ ಪ್ರಳಯ ಕಾಲದ ಅಗ್ನಿಯಂತೆ ಆತ ಸಮುದ್ರಗಳನ್ನೇ ಸುಟ್ಟಾನು. ಅಷ್ಟು ಶಕ್ತಿ ಇದ್ದವನು, ಒಬ್ಬ ಕ್ಷತ್ರಿಯೋತ್ತಮ, ಒಬ್ಬ ಚಕ್ರವರ್ತಿ ಆಗಲಿಕ್ಕೆ ಬೇಕಾದಂಥ ಎಲ್ಲ ಪರಾಕ್ರಮವೂ, ಎಲ್ಲ ಯೋಗ್ಯತೆಯೂ, ಎಲ್ಲ ಶೌರ್ಯವೂ ಇದ್ದವನು. ಮಾತ್ರವಲ್ಲ, ಒಬ್ಬ ಚಕ್ರವರ್ತಿ ಆಗಬೇಕಾದ್ರೆ, ರಾಜ ಆಗಬೇಕಾದ್ರೆ ಮುಖ್ಯವಾಗಿ ಒಂದು ಗುಣ ಬೇಕು. ಅದೇನು ಅಂದರೆ ಅಧರ್ಮವನ್ನು ಧರ್ಮದಲ್ಲಿ ಪರಿವರ್ತನೆ ಮಾಡಬೇಕು. ಅವನ ರಾಜ್ಯದಲ್ಲಿ ಎಲ್ಲೆಲ್ಲಿ ಅಧರ್ಮ ಇರುತ್ತೋ ಆ ಅಧರ್ಮವನ್ನು ಕಂಡು ಹಿಡಿದು ಹುಡುಕಿ ಅದನ್ನು ಧರ್ಮದಲ್ಲಿ ಪರಿವರ್ತನೆ ಮಾಡ್ತಕ್ಕಂಥ ನೋಟ ಬೇಕು. ಅಂದರೆ ಎಲ್ಲಿದೆ ಅಧರ್ಮ ಅಂತ ಹುಡುಕುವಂಥ ನೋಟ ಬೇಕು, ಶಕ್ತಿ ಬೇಕು. ರಾಮನ ಬಗ್ಗೆ ಕೌಸಲ್ಯ ಹೇಳ್ತಾಳೆ, ಅಧರ್ಮಂತೂ ಈಗ ಧರ್ಮಾತ್ಮ ಲೋಕಂ ಧರ್ಮೇಣ ಯೋಜಯೇತ್. ಈ ಲೋಕವೆಲ್ಲ ಅಧರ್ಮಮಯವಾಗಿರಲಿ, ಬೇಕಾದರೆ ಇಡೀ ಲೋಕವೇ ತಪ್ಪು ಹಾದಿ ಹಿಡಿದಿರಲಿ, ತನ್ನ ಯೋಗ್ಯತೆಯಿಂದ ಇಡೀ ಲೋಕವನ್ನು ಪರಿವರ್ತಿಸಬಲ್ಲ ಶಕ್ತಿ, ಇಡೀ ಲೋಕವನ್ನೇ ಮತ್ತೆ ಧರ್ಮಕ್ಕೆ ಯೋಜಿಸಬಲ್ಲ ಶಕ್ತಿ ಇದ್ದವನು, ಇಂಥವನು. ತಾದೃಶಃ, ಇನ್ನು ತುಂಬ ಇದೆ ರಾಮನ ಬಗ್ಗೆ. ಒಂದೇ ಮಾತ್ರ ಹೇಳ್ತಾಳೆ, ತಾದೃಶಃ, ಅಂಥವನಾಗಿದ್ದ ಅಂತ. ಸಿಂಹ ಬಲಹ, ಸಿಂಹ ಪರಾಕ್ರಮ ಆಗಿದ್ದವನು. ವೃಷಭಾಕ್ಷ ಅಂತ, ಎತ್ತಿನ ಕಣ್ಣು ಅಂತ. ಎತ್ತಿನ ಕಣ್ಣು ಹೇಗಿರುತ್ತೆ? ಹೋಗಿ ನಮ್ಮ ಶಿವಲಕ್ಷ್ಮಣನ ಕಣ್ಣು ನೋಡಿ ಹೇಗಿದೆ ಅಂತ, ಎಷ್ಟು ಚಂದ ನೋಡಿ ಅಂತ ಕಣ್ಣು ಅಂತ. ಕಾಡಿಗೆ ಹಚ್ಚಿ ತಿದ್ದಿಟ್ಟಂತ ಇದೆ ನೋಡಿ ಬೇಕಾದ್ರೆ ಅಂತ. ಅಂಥ ಕಣ್ಣು ಅಂತ. ವೃಷಭಾಕ್ಷ ಅಂತ ಅಂದರೆ ರೂಪವನ್ನು ಹೇಳ್ತಾ ಇರುವಂಥದ್ದು ಅವಳು. ಅಂತಹ ನರಶ್ರೇಷ್ಠನಾದ ರಾಮನ ಅಂತಹ ಒಬ್ಬ ಶ್ರೇಷ್ಠ ಪುತ್ರನನ್ನು ತಂದೆಯೇ ಕೊಂದ, ಇದವಳು ಹೇಳಿತ್ತು. ಸ್ವಯಮೇವ ಹತಃ ಪಿತ್ರ, ತಂದೆಯೇ ಕೊಂದಂತಾಯಿತು. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾಳೆ. ಜಲಜೇನ ಆತ್ಮಜೋ ಯಥ ಅಂತ. ಮೀನು ತನ್ನ ಮರಿಯನ್ನೇ ನುಗ್ಬಿಡುತ್ತೆ ಅಂತ ಕೆಲಸ, ತನ್ನದೇ ಮರಿಯನ್ನು ನುಗ್ಬಿಡುತ್ತೆ ಅಂತ ಮೀನು ಅಂತ. ದೊಡ್ಡ ಮೀನು ಚಿಕ್ಕ ಮೀನನ್ನು ನುಗ್ಗುತ್ತಲ್ವಾ, ಅದನ್ನ ಇಟ್ಕೊಂಡು ಹಿಡಿರೋಂಥದ್ದು ಇರ್ಬೋದು. ಮೀನುಗಳಲ್ಲಿ ಅಂಥ ಪ್ರಭೇದಗಳು ಇರ್ತವೆ ಅಂತ, ಒಂದಷ್ಟು ನುಗ್ಬಿಡುತ್ತೆ ಅದೇ ಅಂತ. ಹಾಗಾಯಿತು ಅಂತ ಇದು ಅಂತ. ಇಷ್ಟು ಹೇಳಿ ಆಕೆ ಮುಂದುವರೆದು ಒಂದೆರಡು ಮಾತನ್ನು ಹೇಳ್ತಾಳೆ. ಅವಳು ತುಂಬ ಮನಸ್ಸು ಮುಟ್ಟುವಂತೆ ಇದೆ. ಆಯಿತು, ಒಂಚೂರು ಮಾತ್ರ ಹೇಳ್ತಾ ಇರೋವಂಥದ್ದು. ಆಕೆ ಹೇಳ್ತಾಳೆ, ಗತಿ ರೇಖಾ ಪತಿರ್ನಾರ್ಯಾ, ನಾರಿಗೆ ಮೊದಲನೇ ಗತಿ ಪತಿ. ನಾರಿಗೆ ಗತಿ ಯಾರು? ಸ್ತ್ರೀಗೆ ಗತಿ ಯಾರು ಅಂದರೆ ಪತಿ ಅಂತ. ಆಮೇಲೆ ಎರಡನೇದು ದ್ವಿತೀಯ ಗತಿರಾತ್ಮಜ. ಎರಡನೇ ಗತಿ ಯಾರು ಅಂದರೆ ಮಕ್ಕಳು ಅಂತ. ಆಮೇಲೆ ನೆಂಟರು ಇಷ್ಟರು, ತೃತೀಯ ಜ್ಞಾತಯ, ಆಮೇಲೆ ನೆಂಟರು ಇಷ್ಟರು. ಚತುರ್ಥಿ ನೇಹ ವಿದ್ಯತೆ, ನಾಲ್ಕನೇದಿಲ್ಲ ಅಂತ. ಇಷ್ಟೇ ಇರೋದು ಅಂತ. ಪತಿಯೇ ಗತಿ, ಮಗ ಅಥವಾ ಮಕ್ಕಳ ಗತಿ. ಇನ್ನು ಇದ್ದರೆ ನೆಂಟರು ಎಷ್ಟು ಇರ್ತಾರೋ ಇಲ್ವೋ ಹೇಳೋದು ಕಷ್ಟ, ಅದನ್ನೆಲ್ಲ ಇನ್ಯಾವುದೂ ಇಲ್ಲ ಅಂತ ಹೇಳಿ, ತತ್ರ ತ್ವಂಚೈವ ಮೇ ನಾಸ್ತಿ, ಈ ನಾಲ್ಕರಲ್ಲಿ ಈ ಮೂರರಲ್ಲಿ ಹೇಗೂ ನನ್ನ ಪಾಲಿಗೆ ನೀನಿಲ್ಲ ಕೌಸಲ್ಯ ಹೇಳಿದ್ದು. ಪತಿಯಲ್ಲೇ ಹೇಳಿದ್ದು, ತತ್ರ ತ್ವಂಚೈವ ಮೇ ನಾಸ್ತಿ, ನೀನು ಹೇಗೂ ಇಲ್ಲ ಅಂದರೆ ಯಾವಾಗಲೂ ಇರಲಿಲ್ಲ ಅಂತ, ಯಾವ ಕಾಲದಲ್ಲೂ ಇರಲಿಲ್ಲ ಅಂತ. ರಾಮಶ್ಚ ವನಮಾಶ್ರಿತಃ ಅಂತ. ಎರಡನೇ ಗತಿ ಮಗ, ಒಬ್ಬನೇ ಮಗ ರಾಮ, ಅವನ ಕಾಡಿಗೆ ಹೋಗಿ ಆಯಿತು, ನೀನೇ ಕಳುಹಿಸಿದೆ. ಅಲ್ಲಿಗೆ ಏನು ಮಾಡಿದಂತೆ ಆಯಿತು ಅಂದರೆ ಮುಂದುವರಿಸಿ ಹೇಳ್ತಾಳೆ, ನವನಂ ಗಂತು ಮಿಚ್ಛಾಮಿ, ಕಾಡಿಗೆ ಹೋಗುವಂತಿಲ್ಲ, ತಾನು ಕಾಡಿಗೆ ಹೋಗುವಂತಿಲ್ಲ ಅಂತ. ಯಾಕೆಂದರೆ ಪತಿವ್ರತೆ. ಆಕೆ ಕಾಡಿಗೆ ಹೊರಟು ನಿಂತಿದ್ದಳು. ಅದು ರಾಮ ಹೇಳ್ತಾನೆ, ಪತಿವ್ರತೆ ಒಂದು ನೆನಪು ಮಾಡ್ತಾನೆ. ಪತಿ ಇದ್ದಾಗ, ಅದು ಈ ಸ್ಥಿತಿಲಿ ಇದ್ದಾಗ ಬಿಟ್ಟು ಬರುವಂಥದ್ದು ನೀನು ಯಾವ ಧರ್ಮ ಅದು ಅಂತ. ಇಲ್ಲಿದ್ದು ನೀನು ನೋಡ್ಕೋಬೇಕು ನೀನು ಪತಿಯನ್ನು. ನನ್ನ ಹಿಂದೆ ಬರೋದು ಯಾವ ಧರ್ಮ ಅಂತ ಕೇಳಿದಾಗ ಮತ್ತೆ ಮಾತಾಡಲಿಲ್ಲವಂತೆ ಕೌಸಲ್ಯ. ತುಂಬ ಒತ್ತಾಯ ಮಾಡಿರ್ತಾಳೆ, ನಾನು ಬರ್ತೇನೆ ಕಡೆಗೆ ಅಂತ ಒತ್ತಾಯ ಮಾಡಿರ್ತಾಳೆ ಸುದ್ದಿ ಗೊತ್ತಾದಾಗ. ಆದರೆ ಯಾವಾಗ ರಾಮ ಪಾತಿವ್ರತ್ಯದ ನೆನಪನ್ನು ಮಾಡಿದ್ನೋ ಒಂದು ಮಾತನ್ನು ಆಡಲಿಲ್ಲ, ಸುಮ್ಮನಾದ್ಲು. ಹಾಗಾಗಿ ನವನಂ ಗಂತು ಮಿಚ್ಛಾಮಿ, ಕಾಡಿಗೆ ಹೋಗಲಾರೆ. ಅಲ್ಲಿ ಒಟ್ಟು ಏನಾದಂತೆ ಆಯಿತು ಅಂದರೆ
ನನ್ನನ್ನು ನೀನು ಕೊಂದಂತೆ ಆಯಿತು. ಸರ್ವಥಾ ನಿಹತಾ ತ್ವಯ. ಸರ್ವಥಾ ಅಂದರೆ ಎಲ್ಲ ರೀತಿಯಿಂದ ಅಂತ. ತ್ವಯ ನಿಹತ ಅಂದರೆ ನೀನೂ ಇಲ್ಲ, ರಾಮನೂ ಇಲ್ಲ, ನನ್ನ ಕಾಡಿಗೆ ಹೋಗುವಂತಿಲ್ಲ, ಏನು ಉಳಿತು ಇನ್ನು ನನಗೆ ಅಂತ ಅಂಥೇಳಿ ಕೊನೆಯಲ್ಲೊಂದು ಮಾತನ್ನು ಹೇಳಿ ನಿಲ್ಲಿಸ್ತಾಳೆ ಅವಳು. ಹತಂ ತ್ವಯ ರಾಜ್ಯವಿದಂ ಸ ರಾಷ್ಟ್ರಂ. ಅಯೋಧ್ಯೆಯನ್ನೇ ನಾಶ ಮಾಡಿದಂತೆ ಆಯಿತು ನೀನು, ಇಡೀ ಕೋಸಲವನ್ನೇ ನಾಶ ಮಾಡಿದಂತೆ ಆಯಿತು. ತೆಗೆದ ಅಯೋಧ್ಯೆಯನ್ನು, ತೆಗೆದ ಕೋಸಲವನ್ನು, ಹತಸ್ತಥಾತ್ಮ ನಿನ್ನನ್ನು ನೀನು ಕೊಂದುಕೊಂಡೆ. ಸಹ ಮಂತ್ರಿಭಿಶ್ಚ ಅಂತ. ಈಗ ಸುಮಂತ್ರನೇ ಮೊದಲಾದ ಮಂತ್ರಿಗಳಿದ್ದಾರೆ. ಯಾರಿಗಾದ್ರೂ ನೆಮ್ಮದಿ ಇದೆಯಾ, ಯಾರಿಗಾದ್ರೂ ಸಂತೋಷ ಇದೆಯಾ ಅಂದರೆ ಎಲ್ಲರನ್ನೂ ನೀನು ನಾಶ ಮಾಡಿದೆ, ಮಂತ್ರಿಗಳನ್ನು ನಾಶ ಮಾಡಿದೆ. ಹತ ಸಪುತ್ರಾಸ್ಮಿ, ನಾನು ಮಗನ ಸಹಿತವಾಗಿ ನಾನು ನಾಶ ಆದೆ, ನೀನೇ ಮಾಡಿದೆ ಅದನ್ನು. ಹತ ಸಪುತ್ರಾಸ್ಮಿ ಹತಾಶ್ಚ ಪೌರಾ, ಪ್ರಜೆಗಳು ಎಲ್ಲರೂ ಹತರಾದರು, ಎಲ್ಲ ಪ್ರಜೆಗಳನ್ನು ಕೊಂದಂತೆ ಆಯಿತು ನೀನೇ. ಹಾಗಾದರೆ ಯಾರು ಖುಷಿಯಾಗಿದ್ದಾರೆ ಅಂದರೆ ಸುತಶ್ಚ ಭಾರ್ಯಾಚ ತವ ಪ್ರವೃಷ್ಟವು. ನಿನ್ನ ಹೆಂಡತಿ, ನಿನ್ನ ಮಗ. ಹೆಂಡತಿ ಅಂದರೆ ಕೈಕೇಯಿನ ಹೇಳ್ತಾ ಇರೋದು, ನಾನು ಹೇಗೂ ಅಲ್ವಲ್ಲ ಅಂತ ಆ ಭಾವ ಇದೆ ಅದರಲ್ಲಿ ಅಂತ. ನಿನ್ನ ಹೆಂಡತಿ, ನಿನ್ನ ಮಗ ಅಂದರೆ ಭರತ, ಗೊತ್ತಿಲ್ಲ ಇನ್ನು ಬಂದಿಲ್ಲ ಅವನು, ಬರೋಕ್ಕಿಂತ ಹಿಂದಿನ ಸಂದರ್ಭ ಇದು. ಹಾಗಾಗಿ ಸುತಶ್ಚ ಭಾರ್ಯಾಚ ತವ ಪ್ರವೃಷ್ಟವು, ಅವರಿಬ್ಬರೇ ಖುಷಿಯಾಗಿರೋರು ಅಂತ. ಇಬ್ಬರನ್ನು ಬಿಟ್ಟರೆ ಮತ್ತೆಲ್ಲರನ್ನೂ ಒಂದೇ ಪಟ್ಟಿಗೆ ಕೊಂದಂತೆ ಆಯಿತು ಎಂದಾಗ ತುಂಬ ಪರಿತಪಿಸದಂತೆ ದಶರಥ. ಇಮಾಂ ಗಿರಂ ದಾರುಣ ಶಬ್ದ ಸಂಶ್ರಿತಾಂ. ಅವಳ ಈ ಮಾತೇನಿತ್ತು ನಿಜವಾಗಿ ಸತ್ಯವೇ ಅದು, ಆ ಮಾತಲ್ಲಿ ಸುಳ್ಳಿಯೂ ಇಲ್ಲ, ಅತಿಶಯೋಕ್ತಿ ಕೂಡ ಇಲ್ಲ, ಇದ್ದಿದ್ದನ್ನು ಆಕೆ ಹೇಳ್ತಾ ಇರುವಂಥದ್ದು. ಆದರೆ ದಶರಥನ ಪಾಲಿಗೆ ತುಂಬ ದಾರುಣವಾಯಿತಂತೆ. ದಾರುಣ ಶಬ್ದ ಸಂಶ್ರಿತಾಂ ನಿಶಮ್ಯ. ಅದನ್ನು ಕೇಳಿದಾಗ ವಿಮುಮೋಹ ದುಃಖಿತ ಅಂತ. ದುಃಖ ಯಾವ ಮಟ್ಟಿಗೆ ದಶರಥರಿಗೆ ಉಂಟಾಯಿತು ಅಂದರೆ ಸ್ಮೃತಿ ತಪ್ಪಿತು ಅಂತ, ಎಚ್ಚರ ತಪ್ಪೋಯ್ತು ಅಂತ. ದುಃಖವನ್ನಾಗಲಿ ಸಂತೋಷವನ್ನಾಗಲಿ ಒಂದು ಮಿತಿಯಲ್ಲಿ ಮನುಷ್ಯ ಅನುಭವಿಸ್ಬೋದು, ಅದಕ್ಕಿಂತ ಹೆಚ್ಚು ಅನುಭವಿಸೋಕ್ಕಾಗೋದಿಲ್ಲ. ಒಂದು ಮಿತಿಯಿಂದ ಹೆಚ್ಚಾದಾಗ ಮನುಷ್ಯನಿಗೆ ಒಂದೋ ಪ್ರಜ್ಞೆ ತಪ್ಪುತ್ತೆ ಅಥವಾ ಪ್ರಾಣವೇ ಹೋಗುತ್ತೆ, ಪ್ರಾಣವೇ ಹೋಗ್ಬಿಡುತ್ತೆ. ಹಾಗಾಗಿ ನರಕ ಅನ್ನೋ ಒಂದು ಪರಿಕಲ್ಪನೆ ಬಂದಿದ್ದು. ನರಕದ ಸೃಷ್ಟಿ ಯಾಕಾಯಿತು ಅಂದರೆ ಅಷ್ಟು ದುಃಖ ಪಡಬೇಕಾಗಿದೆ ಅಂತ ಪಾಪ ಮಾಡಿದ್ದಾನೆ. ಅದು ಈ ದೇಹ ತಡ್ಕೊಳ್ಳೋದಿಲ್ಲ, ಈ ಮನಸ್ಸು ತಡ್ಕೊಳ್ಳೋದಿಲ್ಲ. ಅಂದರೆ ಅಂಥ ದೇಹ ಮನಸ್ಸು ಕೊಟ್ಟು ಅಲ್ಲಿ ಹೋಗಿ ಅನುಭವಿಸು ಅಂತ. ಇದು ಅಂಥದ್ದು, ಇದು ಇಲ್ಲಿ ಅನುಭವಿಸಿ ಮುಗಿಯುವಂಥದ್ದೇ ಅಲ್ಲ ಅಂತ. ಹಾಗಾಗಿ ವಿಮುಮೋಹ ದುಃಖಿತ, ತಡೆಯಲಾರದ ದುಃಖದಲ್ಲಿ ಬೀಳುವಿಲನೆ ಒದ್ದಾಡಿ ಸ್ಮೃತಿ ತಪ್ಪಿದ. ಆದರೆ ಸ್ಮೃತಿ ತಪ್ಪುವ ಮೊದಲು ಅವನಿಗೇನೋ ಒಂದು ಸಂದರ್ಭ ನೆನಪಾಯ್ತಂತೆ. ಸ್ವದುಷ್ಕೃತಂಚಾಪಿ ಪುನಸ್ತದಾ ಸ್ಮರನ್. ಯಾಕೆ ನನಗೆ ಹೀಗಾಗ್ತಾ ಇದೆ ಅಂತ ಕೌಸಲ್ಯ ಬಾಯಲ್ಲಿ ಈ ಮಾತು ನಿರೀಕ್ಷೆ ಮಾಡಿಲ್ಲ ದಶರಥ ಅದನ್ನು ಅಂತ. ಕೌಸಲ್ಯ ಬಾಯಲ್ಲಿ ಈ ಮಾತು ಅಂತ ಹೀಗ್ಯಾಕಾಯ್ತು ಅಂದರೆ ಸ್ವದುಷ್ಕೃತಂಚಾಪಿ ಪುನಸ್ತದಾ ಸ್ಮರನ್. ಅಂತಹ ಪಾಪ ನಾನು ಮಾಡಿದ್ದೇನೆ, ಆ ಪಾಪ ನೆನಪಾಯ್ತು ನನಗೆ ಅಂತ. ಯಾವ ಪಾಪ ಈ ಅನರ್ಥಕ್ಕೆ ಕಾರಣವೋ ಆ ಕರ್ಮ, ಆ ಪಾಪ ನೆನಪಾಯಿತು. ಎಷ್ಟೋ ಜನ ಪಾಪಿಗಳಿಗೆ ನೆನಪಾಗೋದಿಲ್ಲ ಅದು. ದುಃಖ ಪಡುವಾಗ ಯಾಕೆ ದುಃಖ ಬಂತು ನೆನಪಾಗತ್ತೆ ಅಂದರೆ ಇಲ್ಲ ಅಂತ. ಅವರಿವ್ರನ್ನ ದೂರೋದು ಮಾತ್ರ ಆಯಿತು. ಆದರೆ ದಶರಥ ಅವರಿವ್ರನ್ನ ದೂರ್ತಾ ಇಲ್ಲ ಅಂತ. ತನ್ನದೇ ಪಾಪದ ನೆನಪಾಯ್ತಂತೆ, ತನ್ನದೇ ಪೂರ್ವ ಕರ್ಮದ ನೆನಪಾಯ್ತಂತೆ. ಯಾವಾಗ ಅಂದರೆ ಆ ಶೋಕ ಸಾಗರವನ್ನು ಪ್ರವೇಶ ಮಾಡುವಾಗ, ದೊಡ್ಡ ದುಃಖದ ಮಡುವನ್ನು ಹೋಗುವಾಗ, ಆ ಸಮಯದಲ್ಲಿ ದಶರಥನಿಗೆ ತಾನೇ ಮಾಡಿದ ಪಾಪದ ನೆನಪಾಯ್ತಂತೆ. ಅದನ್ನೇ ವಾಲ್ಮೀಕಿಗಳು ಮುಂದಿನ ಸರ್ಗದಲ್ಲಿ ಮುಂದುವರಿಸ್ತಾರೆ. ಎಂದೂ ಕೋಪ ಬರದ ಕೌಸಲ್ಯಗೆ ಕೋಪ ಬಂದಿದೆ ಇವತ್ತು. ಏವಂತು ಕ್ರುದ್ಧಯ ರಾಜ ರಾಮ ಮಾತ್ರ ಸಶೋಕಯ ಅಂತ. ಶೋಕ ಅಂದರೆ ಮಿತಿಮೀರಿದ ಶೋಕ ಅವಳಿಗೆ ಬುದ್ಧಿಯನ್ನು ಕೆಡಿಸಿದೆ ಒಂದು ಕ್ಷಣ ಅಂತ. ಅವಳು ತುಂಬ ವಿವೇಕವಂತೇ ಹೌದು, ಆದರೆ ತಡೆಯಲಾರದ ರಾಮನ ದುಃಖ ಅವಳಿಗೆ ಕೋಪವನ್ನು ತಂದಿದೆ. ಹಾಗಾಗಿ ಏವಂತು ಕ್ರುದ್ಧಯ, ಕ್ರೋಧಗೊಂಡಂಥ ರಾಮ ಮಾತೆಯಿಂದ ಪರುಷಂ ವಾಕ್ಯಂ ಶ್ರಾವಿತ
ಒಂದು ಕಠೋರ ವಾಣಿಯನ್ನು ಆಕೆ ಆಡಿದಳು. ಅದನ್ನು ಕೇಳಿದಂಥ ದಶರಥ ದುಃಖಿತ ಚಿಂತೆಯಾಮಾಸ ಅಂತ ಅವನಿಗೆ ಎಚ್ಚರ ಆಯಿತು. ಮತ್ತೆ ಪ್ರಜ್ಞೆ ತಪ್ಪಿತು, ಮತ್ತೆ ಬೋಧ ತಪ್ಪಿತು, ದುಃಖ ಅನುಭವಿಸೋಕ್ಕಾಗ್ತಾ ಇಲ್ಲ ಅಂತ. ಮತ್ತೆ ಎಷ್ಟೋ ಹೊತ್ತಾಗಿ ಎಚ್ಚರ ಆಯ್ತಂತೆ. ಅಥ ದೀರ್ಘೇಣ ಕಾಲೇನ, ಎಷ್ಟೋ ಹೊತ್ತು ಕಳೆದು ಮತ್ತೆ ಎಚ್ಚರ ಆಯ್ತಂತೆ. ಎಚ್ಚರ ಆದಾಗ ದೀರ್ಘವಾದ ನಿಟ್ಟುಸಿರು ಬಿಡ್ತಾನೆ, ಬಿಸಿ ಬಿಸಿ ನಿಟ್ಟುಸಿರು, ದೀರ್ಘವಾದ ನಿಟ್ಟುಸಿರನ್ನು ಬಿಡ್ತಾನೆ. ತಿರುಗಿ ನೋಡ್ತಾನೆ, ಪಕ್ಕದಲ್ಲಿ ಕೌಸಲ್ಯ ಇದ್ದಾಳೆ, ಮಲಗಿದ್ದಾಳೆ. ಪಕ್ಕದಲ್ಲಿ ಕೌಸಲ್ಯ, ಇವನು ಮಲಗಿದ್ದಾನೆ. ರಾತ್ರಿ ಹೊತ್ತೋದು, ಅರ್ಧರಾತ್ರಿ, ರಾತ್ರಿ ಹೊತ್ತದು. ಪಕ್ಕದಲ್ಲಿ ಕೌಸಲ್ಯ ನೋಡಿದಾಗ ಕೌಸಲ್ಯ ಯಾಕೆ ಹೀಗಂದ್ರು ನನಗೆ, ನಿಜ ನಾನು ಮಾಡಬಾರ್ದನ್ನು ಮಾಡಿದ್ದೇನೆ, ಕೌಸಲ್ಯಗೆ ಇನ್ನೂ ಅನ್ಯಾಯ ಇಲ್ಲ ಅಂತ ಅನ್ಯಾಯ ಮಾಡಿಬಿಟ್ಟಿದ್ದಾನೆ. ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅವಳನ್ನು, ಮುಖ್ಯವಾಗಿ ಪ್ರೀತಿ ಕೊಟ್ಟಿಲ್ಲ. ಉಳಿದಿದ್ದು ಏನಿದ್ರೇನು, ಅವಳಿಗೇನು ಬಟ್ಟೆ ಬರೋ ಕೊರತೆ ಇದೆ ಅಂತಲ್ಲ, ಆಭರಣಗಳಿಗೆ ಕೊರತೆ ಇದೆ ಅಂತಲ್ಲ, ಗೌರವ ಕೊಡೋ ಜನಗಳಿಗೆ ಕೊರತೆ ಇದೆ ಅಂತಲ್ಲ, ಪತಿಯಿಂದ ಸಲ್ಲಬೇಕಾಗಿ ಸಲ್ಲಲಿಲ್ಲ ಅವಳಿಗೆ. ಹಾಗಾಗಿ ಆ ನೋವು ಅವಳಿಗಿದೆ. ಕೈಕೇಯಿಯ ಕಿರುಕುಳ ಕೂಡ ಇದೆ. ಅವಳು ಒಂದು ಕಡೆ ಹೇಳ್ಕೊಡ್ತಾಳೆ ಅದನ್ನು. ಕೈಕೇಯಿ ಮಾತ್ರ ಅಲ್ಲ, ಆಕೆಯ ಪರಿವಾರ, ಕೈಕೇಯಿಯ ಪರಿವಾರ ಕೂಡ ಕಿರುಕುಳ ಕೊಡ್ತಾ ಇತ್ತು ಕೌಸಲ್ಯಗೆ ಅನ್ನೋದನ್ನು ಒಂದು ಕಡೆ ಉಲ್ಲೇಖ ಮಾಡ್ತಾಳೆ ಕೌಸಲ್ಯನೇ. ಹಾಗಾಗಿ ಇಷ್ಟೆಲ್ಲ ಹೌದು, ಆದರೂ ಕೌಸಲ್ಯ ಹಾಗೆ ಹೇಳೋಳಲ್ಲ, ಶತ್ರುಗಳಿಗೂ ಹಾಗೆ ಹೇಳೋಳಲ್ಲ. ಅವಳ ಬಾಯಲ್ಲಿ ಈ ಮಾತು ಯಾಕೆ ಬಂತು ಅಂತ ಮತ್ತೆ ಅವನಿಗೆ ಚಿಂತೆ ಆಯ್ತಂತೆ. ಚಿಂತೆಯಾದಾಗ ಪ್ರತ್ಯಭಾತ್ ಕರ್ಮ ದುಷ್ಕೃತಂ, ಆ ದುಷ್ಕರ್ಮ ನೆನಪಾಯ್ತು ನನಗೆ. ತನ್ನಿಂದಲೇ ನಡೆದು ಹೋಗಿರ್ತಕ್ಕಂಥ ಎಷ್ಟೋ ಕಾಲದ ಹಿಂದೆ, ಬಹಳ ಕಾಲದ ಹಿಂದೆ ತನ್ನಿಂದ ಆಗಿರ್ತಕ್ಕಂಥ ದುಷ್ಕರ್ಮದ ನೆನಪು ಮತ್ತೆ ಆಯಿತು. ಮೊದಲು ಅಸ್ಪಷ್ಟವಾಗಿ ನೆನಪಾಗಿತ್ತು, ಈಗ ಸ್ಪಷ್ಟವಾಗಿ ನೆನಪಾಯಿತು. ಏನು ಅಂದರೆ ಯದನೇನ ಕೃತಂ ಪೂರ್ವಂ, ಭಾಳ ಹಿಂದೆ ಮಾಡಿದ್ದು, ಇತ್ತೀಚೆಗಲ್ಲ, ತುಂಬ ಹಿಂದೆ ಮಾಡಿದ್ದು. ಏನಪ್ಪ ಅಂದರೆ ಶಬ್ದವೇಧಿನ, ಶಬ್ದವೇಧಿ ಬಾಣದ ಪ್ರಯೋಗವನ್ನು ಮಾಡಿ, ಅಜ್ಞಾನಾತ್, ತಿಳಿದು ಮಾಡಿದ್ದಲ್ಲ, ತಿಳಿಯದೇ ಮಾಡಿದ್ದು, ಶಬ್ದವೇಧಿಯ ಪ್ರಯೋಗ ಮಾಡಿದ್ದು. ಈಗ ನೆನಪಾಯಿತು, ಅದು ನನ್ನನ್ನು ಇಲ್ಲಿಗೆ ತಂದು ನಿಲ್ಲಿಸ್ತಾ ಇದೆ. ಯಾಕೆಂದರೆ ದುಃಖ ಪಟ್ಟು ಪಟ್ಟು ಸಾಯಬೇಕು ದಶರಥ, ಅದು ಇರೋದು ಯೋಗ. ಆ ಕರ್ಮದ ಫಲ ಹೇಗಿದೆ ಅಂದರೆ ಪರಿತಪಿಸಿ ಆ ಪರಿತಾಪದಿಂದಲೇ ಸಾಯಬೇಕು, ದುಃಖದಿಂದಲೇ ಸಾಯಬೇಕು. ಹಾಗಾಗಬೇಕು ಅಂದರೆ ಇಷ್ಟಿಷ್ಟು ದುಃಖ ಆಗಬೇಕು ದಶರಥನಿಗೆ, ಇಂತಿಂಥ ನೋವಾಗಬೇಕು. ಹಾಗಾಗಿ ಅದನ್ನು ನೆನಪು ಮಾಡ್ಕೊಂಡಂತೆ. ನೆನಪಾದಾಗ ಎರಡೂ ಒಟ್ಟಿಗೆ ಅವನನ್ನು ಸುಡೋಕೆ ಶುರು ಮಾಡಿತು ಅಂತ. ವಿಮನಾಸ್ತೇನ ಶೋಕೇನ, ಒಂದು ಕಡೆ ಆ ಶೋಕ, ಒಂದು ಕಡೆಗೆ ಈ ಶೋಕ. ಆ ಶೋಕ ಅಂದರೆ ಅಂದಿನ ಚಿತ್ರ ದಶರಥನ ಕಣ್ಣು ಮುಂದಿದೆ. ಆ ರಾತ್ರಿ, ಆ ಸಂದರ್ಭ, ಆ ಘಟನೆ, ಅಂದಿನ ನೋವು ಅದೊಂದು ಕಡೆಯಿಂದ ಬಾಧಿಸ್ತಾ ಇದೆ. ತನ್ನ ಕೈಯಾರೆ ಆಗಿದ್ದು, ಕೈಯಿಂದಲೇ ಮಾಡಿರ್ತಕ್ಕಂಥದ್ದು, ಈಗಲೂ ಕೈಯಿಂದಲೇ ಮಾಡಿದ್ದು. ಆಗಲೂ ಬೇಕು ಅಂತ ಮಾಡಿದ್ದಲ್ಲ, ಈಗಲೂ ಬೇಕು ಅಂತ ಮಾಡಿದ್ದಲ್ಲ. ರಾಮನನ್ನು ಕಾಡಿಗೆ ಕಳುಹಿಸೋದು ದಶರಥನ ಇಚ್ಛೆ ಅಲ್ಲ, ಅದು ಮಾಡಬೇಕಾಯ್ತು ಅದನ್ನು. ಆಗಲೂ ಹಾಗೆ ಬೇಕು ಅಂತ ಮಾಡಿದ ಕೆಲಸ ಅಲ್ಲ ಅದು, ಆದರೆ ಆಗಿ ಹೋಯ್ತದು ಅಂಥದ್ದು ಅಂತ. ಹಾಗಾಗಿ ವಿಮನಾಸ್ತೇನ ಶೋಕೇನ ರಾಮಶೋಕೇನ ಚ ಪ್ರಭು. ಒಂದು ಕಡೆಗೆ ಕರ್ಮಶೋಕ, ಇನ್ನೊಂದು ಕಡೆಗೆ ರಾಮಶೋಕ, ಇದೆರಡೂ ಸೇರಿದಾಗ ದ್ವಾಭ್ಯಾಮಪಿ ಅನ್ವತಪ್ಯತ ಶೋಕಾಭ್ಯಾಮ್, ಎರಡೂ ಶೋಕಗಳಿಂದ ಬೆಂದನಂತೆ ದಶರಥ. ಹೀಗೆ ಎರಡೂ ಶೋಕಗಳಿಂದ ಬೇಯುವ ದಶರಥ ಪಕ್ಕದಲ್ಲಿ ಇದ್ದ ಕೌಸಲ್ಯಗೆ ಹೇಳಿದಂತೆ. ತುಂಬ ದುಃಖ ಆಗುತ್ತೆ ಇದನ್ನು, ಈ ಭಾಗವನ್ನು ಗಮನಿಸುವಾಗ. ಪಾಪ ಅವನು ಕೌಸಲ್ಯ ಮುಂದೆ ಹೋಗಿ ತಲೆ ತಗ್ಗಿಸಿ ಕೈ ಮುಗಿದು ಹೇಳಿದಂತೆ. ವೇಪಮಾನ, ನಡುಗ್ತಾ ಇದ್ದಾನೆ, ಅವಾಂಗ್ಮುಖ, ತಲೆ ತಗ್ಸಿದ್ದಾನೆ, ಅಂಜಲಿನ್ ಕೃತ್ವ, ಕೈ ಮುಗಿದಿದ್ದಾನೆ. ಯಾಕೆ ಅಂದರೆ ಪ್ರಸಾದಾರ್ಥಂ, ಕೌಸಲ್ಯನ ಸಮಾಧಾನ ಮಾಡಬೇಕಾಗಿದೆ ನನಗೆ. ನಿನ್ನ ನೋವನ್ನು ಸಹಿಸಲಾರೆ ನಾನು, ನಿನ್ನ ವಾಕ್ಯಗಳನ್ನು ಸಹಿಸಲಾರೆ ಅಂತ. ಹಾಗೆ ಅವಳನ್ನು ಸಮಾಧಾನ ಮಾಡಬೇಕಾಗಿದೆ. ಪ್ರಸಾದಯೇ ತ್ವಾಂ ಕೌಸಲ್ಯ ಪ್ರಸನ್ನಳಾಗು, ರಚಿತೋಯಂ ಮಯಾಂಜಲಿ, ಇದೋ ಕೈ ಮುಗಿದೆ ಅಂತ. ವತ್ಸಲಾಚ, ನೀನೇನು ಕೌಸಲ್ಯ ಏನು ಅಂದರೆ ಬರೀ ಮನುಷ್ಯಳು, ಸ್ತ್ರೀ, ದಶರಥನ ರಾಣಿ ಇಷ್ಟೇ ಅಲ್ಲ, ವತ್ಸಲ ಅಂತ. ಅವಳ ವ್ಯಕ್ತಿತ್ವ ಹೇಗೆ ಅಂದರೆ ವಾತ್ಸಲ್ಯ. ವತ್ಸ ಅಂದರೆ ಕರು, ವತ್ಸಲ ಅಂದರೆ ಕರು ಇರುವ ಹಸು, ಚಿಕ್ಕ ಕರು ಇರುವ ಹಸುವಿಗೆ ವತ್ಸಲ ಅಂತ ಮೂಲತಃ ಇರ್ತಕ್ಕಂಥದ್ದು ಅಂತ. ಆ ಕರುವಿನ ಕುರಿತು ತಾಯಿಗಿರುವ ಭಾವ ಇದೆಯಲ್ಲ, ಅದಕ್ಕೆ ವಾತ್ಸಲ್ಯ ಅಂತ ಹೆಸರು. ಅದಕ್ಕೆ ತಾಯಿ ಹಸುವಿಗಿರುವಂಥ ಭಾವ, ಎಳೆಗರುವನ್ನು ಕುರಿತಿರ್ತಕ್ಕಂಥದ್ದು.
ಅಂತಹ ಭಾವ ಕೌಸಲ್ಯಗೆ ಎಲ್ಲರ ಬಗ್ಗೆ ಇದೆ, ಎಲ್ಲರ ಬಗ್ಗೆ ಇದೆ. ಅಂಥವಳು ನೀನು ಅನೃಶಂಸಾಚ, ಎಂದೂ ಕ್ರೌರ್ಯ ಗೊತ್ತಿಲ್ಲ ನಿನಗೆ, ಕಠೋರತೆ ಗೊತ್ತಿಲ್ಲ, ಬಿರುನುಡಿ ಅಥವಾ ಒಂದು ಒಂದು ಕಠಿಣವಾದ ಮಾತು ಗೊತ್ತಿಲ್ಲ. ಇದು ನನ್ನ ಅಥವಾ ಬೇರೆಯವ್ರ ವಿಷಯದಲ್ಲ, ಶತ್ರುಗಳ ಬಗ್ಗೆ ಕೂಡ ನೀನು ಹೇಗೆ ಅಂತ ತುಂಬಿ ನಿತ್ಯಂ ಪರೇಶ್ವಪೀನ್, ಶತ್ರುಗಳಲ್ಲೂ ಕೂಡ ವಾತ್ಸಲ್ಯ ಅಂತ, ಶತ್ರು ವಾತ್ಸಲ್ಯ ನೀನು, ಶತ್ರುಗಳಲ್ಲೂ ಕೂಡ ಕ್ರೌರ್ಯವನ್ನು ಕಠೋರತೆಯನ್ನು ತೋರುವವಳಲ್ಲ. ಹಾಗಿರುವಾಗ ನೀನು ಯಾಕೆ ನನ್ನನ್ನು ಕುರಿತು ಇಂಥ ಮಾತುಗಳನ್ನ ಆಡ್ತಾ ಇದೆಯೇ? ಅವಳ ತತ್ವವನ್ನು ಆಕೆ ನೆನಪು ಮಾಡಿಕೊಡ್ತಾನೆ. ಹೌದು, ನಾನು ಒಳ್ಳೆಯವನಲ್ಲ, ನನ್ನಿಂದ ತಪ್ಪಾಗಿದೆ, ನನ್ನಿಂದ ತುಂಬ ಕೆಟ್ಟ ನಡವಳಿಕೆಗಳಾಗಿದೆ. ಆದರೆ ಗಂಡ ಎಂಥವನಾದರೂ ಕೂಡ ಗಂಡನಲ್ಲಿ ಶ್ರೀಪತಿಯನ್ನು ಕಾಣೋದು ಸತಿಯ ಧರ್ಮ ಅಲ್ವಾ ಅಂತ ಕೇಳ್ತಾನೆ. ಭರ್ತಾತು ಖಲು ನಾರೀಣ ಗುಣವಾನ್ ನಿರ್ಗುಣೋಪಿವಾ ಧರ್ಮಂ ವಿಮರ್ಶಮಾನಾನ ಪ್ರತ್ಯಕ್ಷಂ ದೇವಿ ದೈವತಂ. ಧರ್ಮ ಅದು ತಾನೆ, ನಾನು ಎಂಥವನೇ ಇರ್ಬೋದು, ಆದರೆ ನೀನು ನೋಡಬೇಕಾದ ಹಾಗಲ್ಲ ಅಲ್ವಾ ಅಂತ ಹೇಳಿ ಕೇಳಿ ನೀನು ಧರ್ಮಪರಾಯಣ ನೀನು, ದುಷ್ಟ ಲೋಕ ಪರಾವರ, ಈ ಲೋಕವೂ ಗೊತ್ತು ಆ ಲೋಕವೂ ಗೊತ್ತು ನಿನಗೆ, ಅಂಥವಳು ನೀನು. ಹಾಗಾಗಿ ನೀನು ನನಗೆ ಈ ಮಾತುಗಳನ್ನ ಆಡಬೇಡ. ಯಾಕೆ ಅಂದರೆ ಹೌದು, ನಿನಗೆ ತುಂಬ ದುಃಖ ಆಗಿದೆ, ದುಃಖಿತ ನೀನು, ಆದರೆ ನಾನು ಸುದುಃಖಿತ ಅಂತ. ನೀನು ದುಃಖಿತೆ, ನಾನು ಸುದುಃಖಿತ. ಅಂದರೆ ನಿನ್ನ 100 ಪಟ್ಟು ದುಃಖ ನನಗಾಗಿದೆ. ಯಾಕೆಂದರೆ ನಿನಗೆ ರಾಮನಿಗೆ ಹೀಗೆ ಆಯಿತು ಅಂತ ದುಃಖ, ನನಗೆ ರಾಮನಿಗೆ ಹೀಗೆ ಮಾಡಿದ ನಾನು ಅಂತ ದುಃಖ. ನನ್ನ ದುಃಖ ನಿನ್ನ ದುಃಖಕ್ಕಿಂತ ಹೆಚ್ಚು ದೊಡ್ಡದು, ಸುಡುವಂಥದ್ದು ಎನ್ನುವಾಗ ಕೌಸಲ್ಯ ಕರಗಿಯೇ ಹೋದ್ಲಂತೆ. ಪೂರ್ತಿ ಧಾರಾಕಾರವಾಗಿ ಕಣ್ಣಲ್ಲಿ ನೀರು ಸುರಿಸ್ತಾಳೆ. ಯಾಕೆಂದರೆ ಅಂಥ ಸಂದರ್ಭ ಬಂದಿಲ್ಲ ಜೀವನದಲ್ಲಿ, ಯಾವಾಗಲೂ ಕೌಸಲ್ಯ ಜೀವನದಲ್ಲಿ ಅಂಥ ಸಂದರ್ಭವೇ ಬಂದಿಲ್ಲ ಅಂತ ಆಕೆ ತಲೆ ಮೇಲೆ ಕೈ ಮುಗಿದ್ಲಂತೆ. ಸಾ ಮೂರ್ಧ್ನಿ ಬದ್ವಾ ರುಜತಿ ರಾಜ್ಞ ಪದ್ಮಮಿವಾಂಜಲಿಂ. ತಲೆ ಮೇಲೆ ಕೈ ಮುಗಿದಾಗ ಕಮಲದ ಮುಗ್ಗಿದಂತೆ ಕಾಣಿಸ್ತಂತೆ ಆ ಕೈಯದು. ಕೌಸಲ್ಯ ಕೈಗಳು ಮುಗಿದಾಗ ಕಮಲದ ಮೊಗ್ಗಿನಂತೆ ಕಾಣಿಸಿದ್ವಂತೆ. ಕೈ ಮುಗಿದು ಆಕೆ ಹೇಳ್ತಾಳೆ ದಶರಥನಿಗೆ. ಹೇಳುವಾಗ ಅವಸರದಿಂದಾಗಿ ಮಾತು ತೊದರ್ತಾ ಇದೆ ಆ ಗಡಿಬಿಡಿ ಅವಳಿಗೆ. ಅಂದರೆ ಹೀಗಾಯ್ತಲ್ಲ ಅಂತ, ಪತಿಗೆ ನಾನು ಹೀಗೆ ಮಾಡಿದ್ನಲ್ಲ ಅಂತ. ಹಾಗಾಗಿ ತ್ವರಮಾಣಾಕ್ಷರಂ ವಚಃ ಅಂತ ಆ ಗಡಿಬಿಡಿಯಲ್ಲಿ ಅಕ್ಷರಗಳೆಲ್ಲ ತೊದಲಿ ಹೇಗೇಗೋ ಬರ್ತಾ ಇದೆ, ಗಾಬರಿ ಆಗ್ತಾ ಇದೆ. ಆಕೆ ಹೇಳಿದಂತೆ, ಪ್ರಸೀದ, ಪ್ರಸನ್ನನಾಗು, ಶಿರಸಾಯಾಚಿ, ತಲೆಬಾಗಿ ಕೇಳ್ತೇನೆ, ಭೂಮೋ ನಿಪತಿತಾಸ್ಪಿದೆ, ಇದೋ ಭೂಮಿಯಲ್ಲಿ ಬಿದ್ದ ನೀನು ಮುಂದೆ, ನಿನ್ನಿಂದ ನಾನು ಯಾಚಿತಳಾಗಬಾರ್ದು, ನೀನು ನನ್ನನ್ನು ಬಿಡ್ಕೊಳ್ಬಾರ್ದು ಏನನ್ನು ಕೂಡ ಅಂತ. ನಾನು ಮೊದಲೇ ಸತ್ತವಳು, ಪುನಃ ನನ್ನನ್ನು ಸಾಯಿಸಬೇಡ, ಹೀಗೆಲ್ಲ ಹೇಳಿ ಅಂತ. ಹಾಗೆ ಅವಳು ಸ್ತ್ರೀಯೇ ಅಲ್ಲ, ಯಾರನ್ನ ಗಂಡ ಹಾಗೆ ಪ್ರಸನ್ನಗೊಳಿಸೋ ಪ್ರಮೇಯ ಇದೆಯೋ, ಯಾರ ಮುಂದೆ ಗಂಡ ದೀನನಾಗಬೇಕಾಗುತ್ತೋ, ದಯವಿಟ್ಟು ನೀನು ಪ್ರಸನ್ನಳಾಗು ಅಂತ ಕೇಳಬೇಕಾಗುತ್ತೋ ಅಂಥ ಸ್ತ್ರೀ ಅಲ್ಲ. ನಾನು ಅಂಥವಳು ಆಗಬಾರ್ದು. ತಪ್ಪಾಯಿತು ಅಂತ ಆಕೆ ಹೇಳ್ತಾಳೆ. ಗೊತ್ತು, ನಾ ಬಲ್ಲೆ, ಧರ್ಮವನ್ನು ಬಲ್ಲೆ, ನೀನು ಧರ್ಮಜ್ಞ ಎಂಬುದನ್ನು ಬಲ್ಲೆ. ನಿನಗೆ ರಾಮನ ಬಗ್ಗೆ ಅದು ಪ್ರೀತಿ ಗೊತ್ತು ನನಗೆ. ರಾಮ ಕಾಡಿಗೆ ಹೋಗೋದು ನಿನ್ನ ಮನಸ್ಸಲ್ಲ, ಗೊತ್ತು ನನಗೆ. ತ್ವಾಂ ಜಾನೈ ಸತ್ಯವಾದಿನಂ, ಸತ್ಯಕ್ಕಾಗಿ ಗೊತ್ತು ನನಗೆ. ಕೈ ಮಾತು ಕೊಟ್ಟಾಗಿದೆ, ವರ ಕೊಟ್ಟಾಗಿದೆ. ಆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೇಬೇಕು. ಉಳಿಸ್ಕೊಳ್ಳದೇ ಇದ್ದರೆ ನಾವು ಮಿಥ್ಯಾವಾದಿ ಆಗ್ತಾನೆ, ಸತ್ಯವಚನ ಭಂಗ ಆಗತ್ತೆ, ಸತ್ಯಪ್ರತಿಜ್ಞೆ ಭಂಗ ಆಗತ್ತೆ. ಸತ್ಯಕ್ಕಾಗಿ ರಾಮನನ್ನು ಕಾಡಿಗೆ ನೀನು ಕಳುಹಿಸಬೇಕಾಗಿ ಬಂದಿದ್ದು ಎಂಬುದನ್ನು ಬಲ್ಲೆ ನಾನು. ಈ ರಾಮನ ವಿರಹದ ಶೋಕ ತತ್ವಮಯ ಕಿಮಪಿ ಭಾಷಿತಂ, ಏನೂ ಹೊಲಬಿದೆ ನಾನು. ಪುತ್ರ ಶೋಕದ ಕಾರಣಕ್ಕಾಗಿ ತತ್ವಮಯ ಕಿಮಪಿ ಭಾಷಿತಂ, ಏನೋ ಹೊಲಬಿಬಿಟ್ಟೆ, ಏನೋ ಮಾತನಾಡಿದೆ. ಶೋಕೋ ನಾಶಯತೆ ಧೈರ್ಯಂ, ಶೋಕ ಧೈರ್ಯವನ್ನು ನಾಶ ಮಾಡುತ್ತೆ. ಶೋಕ ಶ್ರುತಂ, ಕೇಳಿದ ಒಳ್ಳೆ ಮಾತುಗಳು ನೆನಪಿಗೆ ಬಾರದಂತೆ ಮಾಡುತ್ತೆ. ಶೋಕೋ ನಾಶಯತೆ ಸರ್ವಂ, ಶೋಕ ಎಲ್ಲವನ್ನು ಕೂಡ ನಾಶ ಮಾಡುತ್ತೆ. ಶೋಕದಂಥ ಶತ್ರು ಇಲ್ಲ. 5 ರಾತ್ರಿ ಕಳೆದಿದ್ದು ರಾಮ ಕಾಡಿಗೆ ಹೋಗಿ. ನನ್ನ ಪಾಲಿಗೆ 5 ವರ್ಷ ಇದು. ವನವಾಸಾಯ ರಾಮಸ್ಯ ಪಂಚರಾತ್ರೋದ್ಯ ಗಣ್ಯತೆ. ರಾಮನ ವನವಾಸ ಕೇವಲ 5 ರಾತ್ರಿಗಳು ಸಂದಿದ್ದಷ್ಟೇ. ಈಗ ನನ್ನ ಪಾಲಿಗೆ 5 ವರ್ಷ ಇದು. ಕ್ಷಣದಿಂದ ಕ್ಷಣಕ್ಕೆ ಶೋಕ ಹೆಚ್ಚಾಗ್ತಾ ಇದೆ. ಸಾಮಾನ್ಯವಾಗಿ ಶೋಕ ಕಡಿಮೆ ಆಗ್ತಾ ಹೋಗುತ್ತೆ, ಸಮಯ ಕಳೆದಂತೆ ಸಮಾಧಾನ ಆಗ್ತಾ ಹೋಗುತ್ತೆ. ಇದು ಹಾಗಲ್ಲ, ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆ ಹೀಗೋ ಎನ್ನುವಾಗ ಸೂರ್ಯಾಸ್ತ ಆಯ್ತಂತೆ.
ದೊರೆ ನಿದ್ದೆಗೆ ಜಾರಿದ್ದಂತೆ. ನಿದ್ದೆ ಬಂದಿದ್ದಲ್ಲ, ಅದು ಮಿತಿಮೀರಿದ ಶ್ರಮ, ಮಿತಿಮೀರಿದ ಶೋಕ, ವಿಶ್ರಾಂತಿಯೇ ಇಲ್ಲ ಅವನಿಗೆ, ನಿದ್ದೆನೇ ಇಲ್ಲ, ಯಾವುದೂ ಇಲ್ಲ. ಅಂಥ ಸ್ಥಿತಿಯಲ್ಲಿ ಮಂಪರು ಬಂತು ಅವನಿಗೆ. ಒಂದಷ್ಟು ಹೊತ್ತು, ಎಷ್ಟೋ ಹೊತ್ತು ಬಿಟ್ಟು ಎಚ್ಚರ ಆಯ್ತಂತೆ ಮತ್ತೆ. ಅಂತ ಆಗ ಅರ್ಧರಾತ್ರಿ ಆಗಿತ್ತು. ಎಷ್ಟೋ ಹೊತ್ತು ಬಿಟ್ಟು ಎಚ್ಚರ ಆದಾಗ ಶೋಕೋಪಹತ ಚೇತನ ಚಿಂತಾಮಭ್ಯವ ಪದ್ಯತ. ಈ ರಾಮಲಕ್ಷ್ಮಣರ ವಿರಹದಲ್ಲಿ ಇಂದ್ರನಂಥ ಆ ದೊರೆಯನ್ನು ಕತ್ತಲೆ ಆವರಿಸಿತು. ಸೂರ್ಯನನ್ನು ಕತ್ತಲೆ ಆವರಿಸುವಾಗ ಸಾಯಂಕಾಲ ಆದ ಕೂಡ ಸೂರ್ಯನನ್ನು ಕತ್ತಲೆ ಆವರಿಸುತ್ತಲ್ವ, ಆ ರೀತಿ ತಮ್ಮ ಸೂರ್ಯ ವಿವಾಸುರಂ ಆ ಶೋಕದ ಅಂಧಕಾರ ಆವರಿಸ್ತು. ಆ ಸ್ಥಿತಿಯಲ್ಲಿ ಅವನಿಗೆ ಮತ್ತೆ ನೆನಪಾಯ್ತಂತೆ. ಸ್ಮೃತ್ವ ದುಷ್ಕೃತ ಮಾತ್ಮನಃ, ಯಾವುದು ಅಂದರೆ ತಾನು ಮಾಡಿದ ಪಾಪ ಅಂತ. ಸಭಾರಿಯೇ ನಿರ್ಗತೇ ರಾಮೇ, ರಾಮನು ತನ್ನ ಸತಿಯ ಸಹಿತನಾಗಿ ನಿರ್ಗತನಾಗಿರಲು ಹೊರಟು ಹೋಗಿರಲು ಕೋಸಲೇಶ್ವರ, ಕೋಸಲ ದೇಶದ ದೊರೆ ದಶರಥ ಕೌಸಲ್ಯನ ಕುರಿತು ಈ ಮಾತುಗಳನ್ನು ಹೇಳೋಕೆ ಹೊರಟಂತೆ. ಹೇಳುವಾಗ ಅವನ ಹೃದಯದಲ್ಲಿ ಇದ್ದಿದ್ದು ಯಾವುದು ಅಂದರೆ ಆ ದುಷ್ಕರ್ಮ ಅಂತ, ಆ ದುಷ್ಕೃತ ಅಂತ ಪ್ರಾರಂಭ ಮಾಡ್ತಾನೆ ದಶರಥ. ಆ ಕಥೆಯನ್ನು ಪ್ರಾರಂಭ ಮಾಡ್ತಾನೆ. ಅವನ ಪೀಠಿಕೆ ಏನಂದರೆ, ಯದಾಚರತಿ ಕಲ್ಯಾಣಿ ಶುಭಂ ವಾ ಇದವಾ ಶುಭಂ ತದೇವ ಲಭತೆ ಭದ್ರೇ ಕರ್ತ ಕರ್ಮಜ ಮಾತ್ಮನಃ. ಕಲ್ಯಾಣಿ ಅಂತ ಅವಳನ್ನು ಕರೆಯೋದು ಕೌಸಲ್ಯನ್ನು. ಜೀವ ಯಾವುದನ್ನು ಆಚರಿಸ್ತಾನೋ, ಶುಭವೋ ಅಶುಭವೋ, ಅದನ್ನೇ ಪಡೀತಾನೆ ಮುಂದಕ್ಕೆ ಅವನು. ಅಂದರೆ ಏನನ್ನು ಮಾಡ್ತಾನೋ, ಒಳ್ಳೆಯದೋ ಕೆಟ್ಟದ್ದು ಏನನ್ನು ಮಾಡ್ತಾನೋ ಕರ್ಮ, ಅದೇ ಹಿಂತಿರುಗಿ ಅವನನ್ನು ಬಂದು ಕಾಡುತ್ತೆ ಅಥವಾ ಸುಖ ಕೊಡುತ್ತೆ, ಎರಡಲ್ಲೂ ಅಂತವನು. ಹಾಗಾಗಿ ಬಾಲ ಅಂದರೆ ಯಾರು ಅಂದರೆ, ಯಾರಿಗೆ ಕರ್ಮದ ಮರ್ಮ ಗೊತ್ತಿಲ್ವೋ ಅವನೇ ಬಾಲ. ದಶರಥ ಹೇಳೋದು. ವಿದ್ಯಾಭ್ಯಾಸ ಯಾಕೆ ಮಾಡಬೇಕು ಅಂದರೆ, ಕರ್ಮದ ಮರ್ಮ ತಿಳ್ಕೊಳ್ಳೋ ಸಲುವಾಗಿ ವಿದ್ಯಾಭ್ಯಾಸ ಮಾಡಬೇಕು. ವಿದ್ಯಾಭ್ಯಾಸ ಆಗದೇ ಇದ್ದರೆ, ಕರ್ಮದ ಮರ್ಮ ಗೊತ್ತಾಗದೇ ಇದ್ದರೆ, ಅವನು ಯುವಕನಾದರೂ ಕೂಡ ಬಾಲನೇ ಅಂತ. ಗುರುಲಾಘವ ಅರ್ಥಾನ ಆರಂಭೆ ಕರ್ಮಣಾಂ ಫಲಂ ದೋಷಂ ವಾ ಯೋ ನಜಾನಾತಿ ಸ ಬಾಲ ಇತಿ ಹೋಚ್ಯತೆ. ಯಾರು ನಿಜವಾಗಿ ಬಾಲಕ ಅಂದರೆ ವಯಸ್ಸಲ್ಲಿ ಚಿಕ್ಕವನು ಅಂತಲ್ಲ, ಯಾರಿಗೆ ಕರ್ಮಗಳ ಫಲ ಅದು ಶುಭವೋ ಅಶುಭವೋ ಗೊತ್ತಿಲ್ಲ, ಮಾಡ್ತಾನೆ ಏನೋ, ಅವನೇ ಬಾಲ. ಗುರುಲಾಘವ ಅರ್ಥಾನ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ತೂಕದ್ದು, ಯಾವುದು ಹಗುರ, ಯಾವ ಕರ್ಮಕ್ಕೆ ಮುಂದೆ ಒಳ್ಳೆಯ ಫಲ ಇದೆ, ಯಾವ ಕರ್ಮಕ್ಕೆ ಮುಂದೆ ದುರ್ದೈವ ಕಾದಿದೆ ಕರ್ಮದ ಫಲವಾಗಿ, ಯೋ ನಜಾನಾತಿ, ಅದು ಗೊತ್ತಿದ್ದಿದ್ರೆ ಅವನೇ ಬಾಲ. ಹಾಗಾದೆ ನಾನು ಅದೇನು ಮಾಡಿದೆ ಅಂದರೆ, ನಾನು ಮಾವಿನ ತೋಪನ್ನು ಕಡಿದು ಮದ್ದುಗದ ತೋಪನ್ನು ಬೆಳೆಸಿದೆ. ಹೂ ಬಿಡೋ ಕಾಲದಲ್ಲಿ ಮತ್ತುಗ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕೆಂಪು ಹೂವು ಅದರದ್ದು, ಪಲಾಶ ಮತ್ತುಗ ಕೆಂಪು ಹೂವು ತುಂಬ ಸುಂದರವಾಗಿ ಕಾಣಿಸುತ್ತೆ ಹೂ ಬಿಡೋ ಕಾಲದಲ್ಲಿ. ಅದೇ ಸಮಯದಲ್ಲಿ ಮಾವು ಹೂ ಬಿಟ್ಟಿರುತ್ತೆ, ಹೂ ಚೆಂದ ಕಾಣಿಸೋದಿಲ್ಲ ಅಲ್ವಾ. ಮಾವಿನ ಹೂವು ತುಂಬ ಸುಂದರವಾಗಿರುತ್ತೆ, ಏನೋ ಏನಿಲ್ಲ, ಕಮರದಾಗಿರುತ್ತಾ ಮಾವಿನ ಹೂವು, ಗುಲಾಬಿ ಆಗಿರುತ್ತಾ, ಏನಿಲ್ಲ ಅಂತ. ಹಾಗಾಗಿ ಚಂದದ ಮತ್ತೊಂದು ಹೂವನ್ನು ನೋಡಿ ಒಬ್ಬ ಮೂರ್ಖ ಏನು ಮಾಡಿದಂತೆ ಅಂದರೆ, ಎಷ್ಟು ಚೆಂದ ಇದೆ ಇದು, ಇದೇನು ಚೆಂದ ಇಲ್ಲ ಅಂಥೇಳಿ ಎಲ್ಲ ಕಡ್ದಾಕಿದ್ದಂತೆ. ಮಾವಿನ ಮರ ಎಲ್ಲ ಕಡ್ದಾಕಿದ್ದು. ಅವನು ಯಾವಾಗ ಅಳ್ತಾನೆ ಅಂದರೆ, ಪಕ್ಕದ ಮನೆಯವರು ಮಾವಿನ ಹಣ್ಣು ತಿಂತಾ ಇರ್ತಾರಲ್ಲ, ಹಣ್ಣು ಬರೋ ಕಾಲ ಬರುತ್ತಲ್ಲ, ಆಗ ಸ ಶೋಚತಿ ಫಲಾಗಮೆ ಅಂತ. ಹೂವಿನ ಬಣ್ಣಕ್ಕೆ ಮರುಳಾಗಿ ಮಾವಿನ ತೋಪನ್ನು ಕಳೆದವನು ಅಂದರೆ, ಕೈಕೇಯಿಯ ಬಣ್ಣಕ್ಕೆ ಮರುಳಾಗಿ, ಕೈಕೇಯಿಯ ಚೆಲುವಿಗೆ ಮರುಳಾಗಿ ದಶರಥ ಮಾಡಿದ್ದೇನೆಂದರೆ, ಮಾವಿನ ತೋಪನ್ನು ಕಡಿದು ಹಾಕಿದ ಅಂದರೆ ಏನು ಮಾಡಿದ್ದು, ಕೌಸಲ್ಯನ್ನು ದೂರ ಇಟ್ಟ, ಕೌಸಲ್ಯನ್ನು ಉಪೇಕ್ಷೆ ಮಾಡಿದ. ಈಗ ಫಲ ಬಂದಿದೆ. ಸ ಶೋಚತಿ ಪುಷ್ಪಂ ದೃಷ್ಟ ಫಲ ಗೃಧ್ನೋ, ಹೂವು ನೋಡಿ ಹಣ್ಣು ಹೇಗಿರ್ಬೋದು ಅಂತ ಅಂದ್ಕೊಂಡಲ್ಲ, ಹಣ್ಣು ಏನಿದೆ ಆಮೇಲೆ ಏನಿಲ್ಲ ಅಂತ. ಹಾಗೆ ಅವನು ಹಿಂದೆ ಮಾಡಿದ ಕರ್ಮವು ಕೂಡ ಅಂಥದ್ದೇ ಅಂತ. ಏನೋ ಸುಖ ಅಂತ ಮಾಡಿದೆ, ಏನೋ ಚಂದ ಅಂತ ಮಾಡಿದೆ, ಮಾಡೋಕ್ಕೆ ಹೋದೆ, ಏನಾಯಿತು ಆಮೇಲೆ ಅದು ಅಂದರೆ ತುಂಬ ಘೋರವಾಗಿ ಹೋಯಿತು ಅಂಥೇಳಿ ಅವನು ಕಥೆ ಪ್ರಾರಂಭ ಮಾಡ್ತಾನೆ. ತುಂಬ ಹಳೆ ಕಥೆ ಇದು ಅಂದರೆ ತುಂಬ ಹಳೆ ಕಥೆ. ಎಷ್ಟು ಹಳೆ ಕಥೆ ಅಂದರೆ
ಕೌಸಲ್ಯಗೆ ಮದುವೆ ಆಗಿರಲಿಲ್ಲ. ಅಷ್ಟು ಹಳೆ ಕಥೆ ಅದು. ಅಲ್ಲಿಂದ ಪ್ರಾರಂಭ ಆಗುತ್ತೆ. ದೇವಿ ಅನೂಢಾತ್ವಮಭವ. ಕೌಸಲ್ಯಗೆ ದಶರಥ ಹೇಳೋದು, ನಿನಗಿನ್ನೂ ಮದುವೆ ಆಗಿರಲಿಲ್ಲ ಅಂತ. ಕೌಸಲ್ಯಗೆ ಮದುವೆ ಆಗಿಲ್ಲ ಅಂದರೆ ಅದಕ್ಕೆ ಅರ್ಥ ಏನು? ದಶರಥನಿಗೂ ಆಗಿಲ್ಲ ಅಂತ ಅರ್ಥ. ಯಾಕೆ ಹೇಳಿ? ಹಿರಿಯ ರಾಣಿ ಕೌಸಲ್ಯೆ. ರಾಣಿಯರಲ್ಲಿ ಎಲ್ಲರಿಗಿಂತ ಹಿರಿಯಳು ಯಾರು? ಕೌಸಲ್ಯೆ. ಹಾಗಾಗಿ ಕೌಸಲ್ಯ ಮದುವೆ ಆಗಿಲ್ಲ ಅಂದರೂ ಒಂದೇ, ನಂಗೆ ಮದುವೆ ಆಗಿಲ್ಲ ಅಂದರೂ ಒಂದೇ ಅಂತ. ಹಾಗೆ ಪ್ರಾರಂಭ ಮಾಡ್ತಾನೆ. ದೇವಿ ಅನೂಢ ತ್ವಂಬಭವ. ದೇವಿ ನಿನಗಿನ್ನೂ ಮದುವೆ ಆಗಿರಲಿಲ್ಲ, ನಾನು ಯುವರಾಜನಾಗಿದ್ದೆ. ಆಗ ನಡೆದ ಘಟನೆ ಇದು. ಏನು ಅನ್ನೋದನ್ನು ನಾಳೆ ಅದನ್ನು ಅವಲೋಕನ ಮಾಡೋಣ. ನಿಮಗೆಲ್ಲ ಗೊತ್ತಿರೋವಂಥದ್ದೇ, ಆದರೂ ತಿಳ್ಕೊಳ್ಳೋವಂಥದ್ದಿರುತ್ತೆ ಅಂತ ತಿಳ್ಕೊಳ್ಳೋಣ ಅದನ್ನು. ಹರೇ ರಾಮ.
ಸಂಗ್ರಹಿತು ಮನ್ನಿಸಿ ಸಲಹಯ್ಯ ಮನ್ಮಥ ಜನಕ ಸಂಗ್ರಹಿತು ಮನ್ನಿಸಿ ಸಲಹಯ್ಯ ಮನ್ಮಥ ಜನಕ ಅನ್ಯರೊಬ್ಬರ ಆಧರಿಸುವರಿಲ್ಲ ಪಂಕಜ ಶಯನ ಶ್ರೀ ಪುರಂದರ ವಿಠಲ ಅನ್ಯರೊಬ್ಬರ ಕಾಣೆ ಆಧರಿಸುವರಿಲ್ಲ ಆಧರಿಸುವರಿಲ್ಲ ಪಂಕಜ ಶಯನ ಶ್ರೀ ಪುರಂದರ ವಿಠಲ ಪುರಂದರ ವಿಠಲ ಮಾಡಿದ ಭಗವಂತವಾದರೆ ನೀ ಸಾಮಾನ್ಯವ